ಹಾಯ್ ಫ್ರೆಂಡ್ಸ್ ತಂಗಾಟಿಂಗ್ ಹೋಗುತ್ತಾ ಫ್ರೆಂಡ್ಸ್ ಇವತ್ತು ಎಡಿಟಿಂಗ್ ಬಿಟ್ಟು ಬಟ್ಟೆ ಹೊಲಿದೀವಿ ಯಾವ ರೀತಿ ನೋಡ್ಕೊಂಡು ಮತ್ತೆ ಕನ್ನಡ ಸ್ಯಾಲಿ ಸ್ಕೂಲ್ ಅರಿವಿ ಐತಿ ಅದು ಯಾವ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಯಾವ ರೀತಿ ಇಲ್ಲ ಅಂತೇಳಿ ಒಂದು ಸ್ವಲ್ಪ ನೋಡ್ಕೊಂಡು ನೀವು ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಹೊಲಿಗೆ ಮಿಷನ್ ಇದ್ದೇ ಇದ್ದಾವೆ ಮತ್ತು ಇಸ್ತ್ರಿ ಕಲ್ಲು ಇದ್ದೇ ಇರ್ತವೆ ಎಲ್ಲ ಪ್ರತಿಯೊಬ್ಬರ ಮನೆ ಇರ್ತವೆ ಆ ಸ್ಕೂಲ್ ಹುಡುಗರು ಚಿಕ್ಕ ಮಕ್ಕಳಂತ ಖಂಡಿತ ಇರ್ತಾರೆ ಅದು ಯಾವ ರೀತಿ ನಾವು ಶರ್ಟ್ ತೊಗೊಂಡು ಯಾವ ರೀತಿ ಕಟ್ ಮಾಡ್ಕೋಬೇಕು ಯಾವ ರೀತಿ ಹೊಲಿಬೇಕು ಅನ್ನೋದು ನಾನು ಸಪ್ರೇಟ್ ಒಟ್ಟು 3 ವಿಡಿಯೋ ಹಾಕ್ತೀನಿ ಬಟ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ರೀತಿ ಎಲ್ಲ ಹೊಲ್ಕೊಳ್ಬೇಕು ಅನ್ನೋದನ್ನ ನೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಆಯ್ತಾ. ಇವತ್ತಿನ ವಿಡಿಯೋದಲ್ಲಿ ಬಂದು ಬರೀ ಶರ್ಟ್ ಅದು ಸ್ವಲ್ಪ ಅರಿವು ಕಡಿಮೆ ಐತಿ ಅದನ್ನ ಯಾವ ರೀತಿ ನಾವು ಈಗ ಅಡ್ಜಸ್ಟ್ ಮಾಡಿ ಹೊಲ್ಕೋಬೇಕು ಅನ್ನೋದು ಅದು ಗೊತ್ತಾಗೈತೆ ನಿಮ್ಗೆ ಅದನ್ನೆಲ್ಲ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದೊಂದು ಅಳತಿ ಐತಿ ಫ್ರೆಂಡ್ಸ್ ತೋರ್ಸತ್ತೆ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಅಳತಿ ಲೆಂತು ಇದು ಶರ್ಟದ್ದು ಅಂದ್ರೆ ಎಲ್ ಅಂದ್ರೆ ಲೆಂತು ಅಂದ್ರೆ ಉದ್ದು ಎಲ್ ಅಂದ್ರೆ ಉದ್ದು ಚೆನ್ನಾಗಿ ಕಾಣ್ತಾ ಇಲ್ಲ ಒಂದು ಸ್ವಲ್ಪ ಇಲ್ಲಿ ಕಾಣ್ತೈತೆ ನಾವು ಫ್ರೆಂಡ್ಸ್. ಎಲ್ ಅಂದರೆ ಉದ್ದದು ಫಸ್ಟ್ನೇದು ಎಲ್ ಅಂದ್ರೆ ಉದ್ದು 21 ಇಂಚ್ ಐತೆ ಉದ್ದು. ಆನಂತರ ಎಸ್ ಅಂದರೆ ಮೆಗಿನ ಭುಜ ಇರ್ತೈತಿಲ್ಲ ಭುಜ ಸೋಲ್ಡ್ರು ಅದು ಎಸ್ 12 ಇಂಚ್ ಐತಿ. ಆನಂತರ ಸಿ ಅಂದರೆ ಚೆಸ್ಟು 20 ಇಂಚ್ ಐತೆ ಫ್ರೆಂಡ್ಸ್. 25 ಐತಿ ಬಟ್ 26 ಇಟ್ಕೊಳ್ಳೋಣ. 26 ಇಟ್ಕೊಂಡು ಸರಿಯಾಗಿ ಬರ್ತೈತಿ. ಮತ್ತು ಟಿ ಎಲ್ ಅಂದ್ರೆ 7 ಇಂಚ್ ತೋಳು ಉದ್ದ ಐತೆ ಯಾವ ರೀತಿ. ಮತ್ತು ಆನಂತರ ಇಲ್ಲಿ ಬಾಟಮ್ 11 ಇಂಚ್ ಐತಿ ಆಗಲ್ಲ ಅಂದ್ರೆ ತೋಳಿಗೆ ಆಗಲ್ಲ ಇರ್ತೈತಿ ಮುಂದೆ ಅದು ಇಷ್ಟು ಐತೆ ಫ್ರೆಂಡ್ಸ್. ಇದನ್ನು ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕಂತ ತಿಳಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಬಂದು ಇಟ್ಕೊಳ್ಳೋಣ ಇಟ್ಕೊಂಡು ಅಂದರೆ ಇದು 1 ಮೀಟ್ರ್ ಅರಿವು ಅಷ್ಟೇ ನೋಡ್ಕೊಳ್ಳಿ. ಈ ರೀತಿ 1 ಮೀಟ್ರ್ ಐತಿದೆ. ಇದು ಲೆಂತ್ ಅಂದರೆ ಏನಾಕೈತಿ ಈ ಕಂಟುಗಳದಲ್ಲ ಈ ಸೈಡ್ ಕಂಟ ನೋಡ್ಕೊಳ್ಳಿ. ಈ ಸೈಡ್ ಕಂಟ ಎಂತಲ್ಲ ಗುಂಜಿಯಾದಂಥ ಕಂಟುಗಳು ಇವನ್ನ ಕೂಡಿಸ್ಕೊಂಡು ಇಲ್ಲಿ ತೋರಿಸ್ತಾ ನೋಡ್ಕೊಳ್ಳಿ. ಇವನ್ನ ಕೂಡಿಸ್ಕೊಂಡು ಈ ರೀತಿ ಹಸ್ಕೊಂಡು ನಾವು ಕಟ್ ಮಾಡ್ಕೊಳ್ಬೇಕಾಗೈತಿ. ಬಟ್ ಇದು ಅರಿವಿ ಆಗೋದಿಲ್ಲ ಅಂದರೆ ಅರಿವಿ ಕಡಿಮೆ ಇದೆ 1 ಮೀಟ್ರ್ ಐತೆ ಅದಕ್ಕೋಸ್ಕರ ನಾವು ಅರಿವಿ ಕಡಿಮೆ ಅಂತ ಏನು ಮಾಡ್ಕೊಳ್ಬೇಕು ಅರಿವಿ ಕಡಿಮೆ ಐತೆ ಅದಕ್ಕೋಸ್ಕರ ನಾವೇನು ಮಾಡ್ಬೇಕು ಈ ಗುಂಜ್ ಎದ್ದೈತಿ ಕಟ್ ಮಾಡಿದ್ದಾರಲ್ಲಿ ಅದನ್ನು ಈ ರೀತಿ ಹಾಸ್ಕೊಳ್ಳಿ ನೋಡ್ಕೊಳ್ಳಿ. ಈ ರೀತಿ ಹಾಸ್ಕೊಂಡು ಡಬಲ್ ಮಾಡ್ಸ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಈ ರೀತಿ ಡಬಲ್ ಮಾಡ್ಸ್ಕೊಳ್ಳಿ. ಈ ರೀತಿ ಡಬಲ್ ಆಯ್ತದೆ ನೋಡ್ಕೊಳ್ಳಿ. ಇಷ್ಟು ಡಬಲ್ ಆಯಿತು. ಡಬಲ್ ಆದರೆ ಇಷ್ಟು ಕರೆಕ್ಟಾಗಿ ಇಷ್ಟು ಇಟ್ಕೊಳ್ಳಿ. ಇದನ್ನ ಇಟ್ಕೊಂಡು ನಾವೇನು ಮಾಡ್ಬೇಕು ಒಂದು ಇಂಥದ್ದು ಪೆನ್ಸಿಲ್ ತೊಗೊಳ್ಳಿ. ಅಲ್ಲಿ ನಿಮ್ಮ ಊರಲ್ಲಿ ಯಾವ್ದಾರು ತೆಗೆಲ್ಲಿ ಹೊಲಿಗೆ ಟೈಲರಿಂಗ್ ಥರದ್ದು ಒಂದು ಇಸ್ಕೊಂಡು ಬನ್ನಿ ನಾವು ನೋಡೋಣ ಮತ್ತೆ ಮತ್ತೆ. ಆನಂತರ ಒಂದು ಇಂಥ ಸ್ಕೇಲ್ ತೊಗೊಳ್ಳಿ. ಇಲ್ಲ ನಿಮ್ದು ಯಾವ್ದಾರು ಸ್ಕೂಲ್ದು ಆಟ ಸಿಂಪಲ್ ಆಗಿರೋಂಥ ಸ್ಕೇಲ್ ತೊಗೊಳ್ಳಿ. ಈಚೆ ಕಡೆ ದಂಡಿ ಏನು ಕಂಟ ಇದೆ ಇದು ಕಂಟು ಸರಿ ಇಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ಬೇಕು ಒಂದು ನೀಟಾಗಿ ಗೆರೆ ಹೇಳ್ಕೊಳ್ಳಿ. ಅಂದರೆ ಸ್ಟ್ರೇಟಾಗಿ ಒಂದು ಗೆರೆ ಹೇಳ್ಕೊಳ್ಳಿ. ಕರೆಕ್ಟಾಗಿ ಇಷ್ಟು ನೀಟಾಗಿ ಒಂದು ಗೆರೆ ಹೇಳ್ಕೊಂಡಿವಿ. ಹೇಳ್ಕೊಂಡ್ರೆ ನಾವೇನು ಮಾಡ್ಬೇಕು ಉದ್ದು ನೋಡ್ಕೊಳ್ಳಿ. ಉದ್ದು ನೋಡ್ಕೊಂಡು ನಿಮಗೆ ಹೇಳ್ತೀನಿ. ಈಗ ಉದ್ದು 21.5 ಇಂಚ್ ಇದೆ ಗೊತ್ತಾಗಲಿ ಫ್ರೆಂಡ್ಸ್. ನಿಮ್ಗೆ ಹೇಳಿದ ಆಗಲೇ 21.5 ಇಂಚ್ ಐತಿ. ಇಲ್ಲಿಗೆ 21.5 ಇಂಚ್ ಇಲ್ಲಿ ಐತಿ ಫ್ರೆಂಡ್ಸ್. ಕರೆಕ್ಟಾಗಿ 21.5 ಐತಿ. 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಯಾಕೆ ಇಟ್ಕೋಬೇಕಂದ್ರೆ ಫ್ರೆಂಡ್ಸ್ ನಮಗೆ ಹೊಲಿಗೆ ಮ್ಯಾಗೂ ಅರ್ಧ ಇಂಚ್ ಹೊಲಿಗೆ ಹೋಗೈತಿ. ಮ್ಯಾಲೆ ಸೊಲ್ಡ್ರ ಅಂದ್ರೆ ಭುಜದಲ್ಲಿ ಅರ್ಧ ಇಂಚ್ ಹೊಲಿಗೆ ಹೋಗೈತಿ. ತಳಗೆ ಮಡಿಚಿ ಹೊಲಿಯಾಕೆ ಅರ್ಧ ಇಂಚ್ ಹೋಗೈತಿ. ಅದಕ್ಕೋಸ್ಕರ ನಾವೇನು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ನೀವು ಅತಿ ತೊಗೊಂಡಿದ್ರೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಎಕ್ಸ್ಟ್ರಾ ಇಟ್ಕೊಂಡಿವಿ. ಆನಂತರ ಒಂದು ಗೆರೆ ಹೇಳ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಹೇಳ್ಕೊಳ್ತೀನಿ ನೋಡ್ಕೊಳ್ಳಿ. ಇಲ್ಲ ಸ್ಟ್ರೇಟಾಗಿ ಗೆರೆ ಹೇಳ್ಕೊಳ್ಳಿ. ಸ್ಟ್ರೇಟಾಗಿ ಗೆರೆ ಹೇಳ್ಕೊಂಡ್ರೆ ನೋಡ್ಕೊಳ್ಳಿ. ಆನಂತರ ಒಂದು 2 ಇಂಚು ಇಲ್ಲಿ 2 ಇಂಚ್ ಬಿಟ್ಟು ಇಷ್ಟು 2 ಇಂಚ್ ಬಿಟ್ಟು ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಆನಂತರ ಒಂದು ಗೆರೆ ಹೇಳ್ಕೊಳ್ಳಿ. ಯಾಕಂದರೆ ಆ್ಯಪಲ್ ಸೇಫ್ಟಿ ಹೇಳಿಕೆ ಅದು ಬಡ್ಡೆಗೆ ಆ್ಯಪಲ್ ಕಟ್ ಹಾಕ್ತಿಲ್ಲ. ಈ ರೀತಿ ಆ್ಯಪಲ್ ಕಟ್ ಹಾಕ್ತೀವಿ ಅದನ್ನ ಆ್ಯಪಲ್ ತಿಳಿಸ್ಕೊಡ್ತೀನಿ. ಬಟ್ ಇಷ್ಟು ಗೆರೆ ಹಾಕ್ಕೊಂಡು ಇಷ್ಟು ಮುಗಿತದೆ. ಮುಗಿದ್ರೆ ಇನ್ನೇನು ಮಾಡ್ಬೇಕು ಹಂಗೆ ಸಿಂಪಲಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಚೆಸ್ಟ್ ಎಷ್ಟೈತಿ 26 ಇಂಚ್ ಐತಿ ಗೊತ್ತಾಯ್ತಾ. 26ಗೆ ಎಷ್ಟಾಗೈತಿ ನೋಡ್ಕೊಳ್ಳೋ 13 26 ಆಗೈತಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಡಬಲ್ ಮಾಡ್ಸ್ಕೊಂಡ್ರೆ ಇದು 13 ಐತಿ. ಇಲ್ಲಿಗೆ 13 ಐತಿ. 13 ಡಬಲ್ ಮಾಡ್ಸ್ಕೊಂಡ್ರೆ 26 ಕರೆಕ್ಟ್ ಆಯ್ತು ಫ್ರೆಂಡ್ಸ್. 26 ಆದರೆ ಈ 13 ಒಳಗೆ ಇನ್ನೂ 2 ಭಾಗ ಮಾಡ್ಕೊಳ್ಳಿ. ಎಷ್ಟಾಯಿತು 6.5 ಇಂಚ್ ಆಯಿತು. ಕರೆಕ್ಟ್ 6.5 ಇಂಚ್ ಆಯಿತು. 6.5 ಇಂಚಿಗೆ ಮ್ಯಾಗಿನ ಗೆರೆ ಹೇಳ್ಕೊಂಡಿವಿ. ಮ್ಯಾಗಿನ ಗೆರೆ ಹೇಳ್ಕೊಂಡು ಅದ್ರ ಲೆವೆಲಿಗೆ ಇಷ್ಟು ಇಟ್ಕೊಂಡು ಇಲ್ಲಿ 6.5 ಇಂಚಿಗೆ ಒಂದು ಪಾಯಿಂಟ್ ಹಾಕೊಳ್ಳಿ ಗೊತ್ತಿಲ್ಲ ಫ್ರೆಂಡ್ಸ್. ಒಂದು 6.5 ಇಂಚಿಗೆ ಇಷ್ಟು 6.5 ಇಂಚಿಗೆ ಒಂದು ಪಾಯಿಂಟ್ ಹಾಕೊಂಡಿವಿ. ಪಾಯಿಂಟ್ ಹಾಕೊಂಡು ಇಲ್ಲೊಂದು ಸ್ಟ್ರೇಟಾಗಿ ಗೆರೆ ಹಾಕೊಳ್ಳಿ ಅಂತ ಗೊತ್ತಿಲ್ಲ. ಸ್ಟ್ರೇಟಾಗಿ ಫುಲ್ ಸ್ಟ್ರೇಟ್ ಹಾಕೋ ಒಂದು ಕಮಿಷನ್ ಮಾಡ್ಕೊಳ್ಬೇಡಿ. ಅದನ್ನ ಒಂದು ಸ್ವಲ್ಪ ರೇಟ್ ಜಗ್ಗಿ ಆತ ಅದಕ್ಕೋಸ್ಕರ ಮತ್ತೆ ಏನು ಮಾಡ್ಕೊಳ್ಳಿ. ಇದಿಷ್ಟು ಆಯಿತು 6.5 ಇಂಚ್ ಇತ್ತು. ಆನಂತರ ನಮಗೆ ಇರ್ತೈತಿ ಈಚೆ ಕಡೆ ಸೈಡಲ್ಲಿ ತೋರ್ಸತ್ತಂದ್ರೆ ಈಚೆ ಕಡೆ ಸೈಡು ಒಂದು 1.5 ಇಂಚ್ ಇಟ್ಕೊಳ್ಳಿ. ಅಂದರೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಕ್ಯಾನ್ವಾಸ್ ಹಾಕ್ತೀವಿ. ಈ ಕ್ಯಾನ್ವಾಸ್ ನಿಮ್ಗೆ ಹಂಗಾರ ಮಡಿಚಲಿಕ್ಕೆ ಹೇಳ್ತೀನಿ. ಬಟ್ ನಿಮ್ಮ ತಾಕ ಇರೋದಿಲ್ಲ. ಇಲ್ಲ ಅಲ್ಲಿ ಯಾರ್ದಾರ ಹೊಲಿಗೆ ಕ್ಲಾಸ್ ಅಂದ್ರೆ ಹೊಲಿಗೆ ವಿಷಯ ಇರ್ತಲ್ಲ ದೊಡ್ಡ ಹೊಲಿಯೋರು ಅವ್ರ ತಾಕ ಒಂದು ಇಸ್ಕೊಂಡು ಬನ್ನಿ. ರೊಕ್ಕ ಕೊಟ್ಟು ಒಂದು 5 ರೂಪಾಯಿ ಕೊಟ್ಟರೆ ಸಿಗ್ತೈತಿ. ತೊಗೊಂಬನ್ನಿ ಕಾಲ ಬಂದು ಇದೊಂದು. ಈಗೇನು ಮಾಡ್ಕೊಂಡು 1.5 ಇಂಚ್ ಇಷ್ಟ ಇಟ್ಕೊಳ್ಳಿ. ಇಷ್ಟು 1.5 ಇಂಚ್ ಇಟ್ಕೊಂಡಿವಿ. 1.5 ಇಂಚ್ ಇಟ್ಕೊಂಡು ಇಲ್ಲಿ ಏನಿಲ್ಲ ಇಲ್ಲೊಂದು 1.5 ಇಂಚ್ ಇಟ್ಕೊಳ್ಳಿ. ಇಷ್ಟು 1.5 ಇಂಚ್ ಇಟ್ಕೊಂಡಿವಿ. ಮತ್ತು ಈಚೆ ಕಡೆ ಲಾಸ್ಟಿಗೆ ಏನೈತಿ ಇಲ್ಲಿ 1.5 ಇಂಚ್ ಮಾರ್ಕ್ ಹಾಕೊಳ್ಳಿ. ಇಷ್ಟು ಹಾಕೊಂಡಿವಿ. ಇಷ್ಟು ಹಾಕೊಂಡು ಇದನ್ನು ಏನು ಮಾಡ್ಕೊಳ್ರಿ ಜಸ್ಟ್ ಇಲ್ಲಿ ಯಾವ ರೀತಿ ಹೊಂದಿಸ್ಕೊಂಡು ಹೋಗ್ಕೊಳ್ಳಿ. ಮೊದಲು ಇಲ್ಲಿ ಹಿಂಗೆ ಇಟ್ಕೊಳ್ಳಿ. ಮೊದಲು ಈ ಚೆಸ್ಟದಿಂದ ಅಂದ್ರೆ ಚೆಸ್ಟದ್ದು ಒಂದು ಗೆರೆ ಹಾಕೊಂಡಿವಿ. ಇಲ್ಲಿ ಅದಕ್ಕೆ ಹಿಂಗೆ 6.5 ಇಂಚ್ ಇಟ್ಕೊಳ್ಳಿ ಗೊತ್ತಾಯ್ತಾ. ಇಷ್ಟು 6.5 ಇಂಚ್ ಇಟ್ಕೊಳ್ಳಿ. ಇಲ್ಲೊಂದು ಪಾಯಿಂಟ್ ಹಾಕೊಳ್ಳಿ. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಆಯಿತು ಇಲ್ಲೋ ನೋಡಿಕೊಂಡು ಅರಿವಿ ಮಡ್ಚೋಗ್ಬೇಕಾಗೈತೆ ಫಸ್ಟಿಗೆ ನೀವು. ಇಲ್ಲಿ 2 ಇಂಚ್ ಕರೆಕ್ಟಾಗಿ ಐತೆ ನನಗೆ. ಕರೆಕ್ಟಾಗಿ 2 ಇಂಚ್ ಇಟ್ಕೊತ ನೋಡ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ 2 ಇಂಚ್ ಐತಿ ಇಲ್ಲಿ ನೋಡ್ಕೊಳ್ಳಿ. ಕರೆಕ್ಟಾಗಿ 2 ಇಂಚ್ ಐತಿ ಆಯ್ತಲ್ಲ. ಎಲ್ಲ ಟೋಟಲ್ ಆಗಿ ಇಲ್ಲಿ ಪಾಯಿಂಟ್ ಹಾಕೊಂಡಿಲ್ಲ ಗೆರೆ ತೋರಿಸಿದ್ರೆ ಇಲ್ಲಿ ಕ್ಯಾನ್ವಾಸ್ ಹಾಕಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿಲ್ಲ. 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಗೆರೆ ಹಾಕೊಳ್ಳಿ. ನಿಮ್ಗೆ ಅರ್ಥ ಆಗೈತಿ ನೋಡ್ಕೊಳ್ಳಿ. ಗೆರೆ ಹಾಕೊಂಡು ಏನು ಮಾಡ್ತೀನಿ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಏನು ಲಾಸ್ಟಿಗೆ ಇಲ್ಲಿಂದ ಹಿಡಿದು ಈ ಗೆರೆ ತನಕ ಎಷ್ಟೈತಿ 9 ಇಂಚ್ ಐತಿ. ಇಲ್ಲಿ ತೊಗೊಂಬನ್ನಿ. ಇಲ್ಲಿ ಫಸ್ಟ್ನೇ ಗೆರೆ ಬಿಡಿ ಅಂದ್ಬಿಟ್ಟು 2ನೇ ಗೆರೆ ಏನಿದೆ 2ನೇ ಗೆರೆಗೆ 9 ಇಂಚ್ ಮಾರ್ಕ್ ಹಾಕೊಳ್ಳಿ. ಇಲ್ಲೊಂದು ಸ್ವಲ್ಪ
ಅರಿವಿ ಎಕ್ಸ್ಟ್ರಾ ಐತಿ ಈ ಕಡೆ, ಯಾಕಂದರೆ ಕ್ವಾಚಿ ಮೇಲೆ ಕಟ್ ಮಾಡಿದ್ರೆ ಅದಕ್ಕೋಸ್ಕರ ಅರಿವಿ ಎಕ್ಸ್ಟ್ರಾ ಐತಿ. ಈ ರೀತಿ ಮಾಡ್ಕೊಳ್ಬೇಕು. ಆನಂತರ ಇಲ್ಲಿ ಲಾಸ್ಟಿಗೆ ಗೆರೆ ಏನಿದೆ, ಲಾಸ್ಟಿಗೆ ಗೆರೆ ಅಂದರೆ ಒಂದು ಸ್ವಲ್ಪ ಹಿಂಗೆ ಕ್ರಾಸ್ ಮಾಡ್ಕೊಂಡು ಬಂದು ಆ್ಯಪಲ್ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತೋರಿಸ್ತೀನಿ ಈ ರೀತಿ ಆ್ಯಪಲ್ ಕಟ್ ಮಾಡ್ಕೊಳ್ಳಿ. ಚೆನ್ನಾಗಿಲ್ಲ ಆ ರೀತಿ ಮಾಡ್ಕೊಳ್ಳಿ ಆ್ಯಪಲ್ ಕಟ್ಟು. ಆ್ಯಪಲ್ ಕಟ್ ಆದ ನಂತರ ನಾವೇನು ಮಾಡ್ಬೇಕು, ಇಲ್ಲಿ 12 ಇಂಚಿ ಕಲರ್ ಐತಿ ತೋರಿಸ್ತೀನಿ ಫ್ರೆಂಡ್ಸ್. 12 ಇಂಚಿ ಕಲರು ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಕಲರ್ ಪಟ್ಟಿ, ಇದೊಂದು ಕ್ಯಾನ್ವಾಸ್ ಬರ್ತೈತಿ. ಇದು ಕಾಜು ಪಟ್ಟಿ ಮಾಡ್ತೀವಲ್ಲ ಆಚೆ ಕಡೆ ಸೈಡ್ ತಿಪ್ಪಂಗೆ ಇರುತ್ತೆ, ಅದು ಕ್ಯಾನ್ವಾಸ್ ಇದು ಬರ್ತೈತಿ. ಇದೊಂದು ಬರ್ತೈತಿ ಫ್ರೆಂಡ್ಸ್. ಬಾರ 10 ರೂಪಾಯಿ 15 ರೂಪಾಯಿ ಕೊಟ್ಟರೆ ನಿಮಗೆ ಸಿಗ್ತೈತೆ ಫ್ರೆಂಡ್ಸ್. ಇದನ್ನು ತೊಗೊಂಬನ್ನಿ, ನಿಮ್ಮ ಊರಲ್ಲಿ ಸಿಗ್ತೈತಿ. ತೊಗೊಂಬಂದು ಸ್ಟೇಷನರಿ ಅಂಗಡಿ ಆಯ್ತು ಸಿಗ್ತಾ ತೊಗೊಂಬನ್ನಿ. ತೊಗೊಂಬಂದು ಅದು 12 ಇಂಚಿನ ಕಲರ್ ಐತಿಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ಬೇಕು, ಇಲ್ಲಿ ಕೊಳ ತೆಗಿಬೇಕು. ಇಲ್ಲಿ ನೋಡ್ಕೊಳ್ಳಿ, ಈ ಮೂಲಿ ಕೊಳ ತೆಗಿಬೇಕು ಗೊತ್ತೈತೆ ಫ್ರೆಂಡ್ಸ್. ಈ ಮೂಲಿ ಕೊಳ ತೆಗಿಬೇಕಾರೆ ಎಷ್ಟೇ ಇಟ್ಬೇಕು ಅಂದ್ರೆ ಇಲ್ಲಿ ಈ ಗೆರೆ ಇಟ್ಕೊಂಡಿಲ್ಲ, ಈ ಗೆರೆ ಹತ್ರ ಎಷ್ಟು ಇಟ್ಬೇಕು, 2 ಇಂಚು 2 ಪಾಯಿಂಟ್ ಇಟ್ಕೋಬೇಕು ಗೊತ್ತೈತೆ. 2 ಇಂಚ್ 2 ಪಾಯಿಂಟ್ ಇಟ್ಕೊಂಡಿವಿ. ಈ ಕಡೆ ತಲೆ ತೆಗ್ಗ ಅಂದರೆ ಈ ಕಡೆ ತಲೆ ತೆಗ್ಗ ಎಷ್ಟು ಇಟ್ಕೋಬೇಕು, 2 ಇಂಚ್ ಇಟ್ಕೊಳ್ಳಿ. 2 ಇಂಚ್ ಕರೆಕ್ಟಾಗಿ 2 ಇಂಚ್ ಇಟ್ಕೊಳ್ಳಿ. ಕರೆಕ್ಟಾಗಿ 2 ಇಂಚ್ ಇಟ್ಕೊಳ್ಳಿ. ಎಲ್ಲರೂ 2 ಇಂಚಿಗೆ 2 ಪಾಯಿಂಟ್ ಕಡಿಮೆ ಇಟ್ಕೊಳ್ಳಿ. ನಿಮ್ಗೆ ಒಂದು ಸ್ವಲ್ಪ ಕಟ್ ಮಾಡಿ ಹೋಗೋಕ್ಕೂ ಪ್ರಾಬ್ಲಮ್ ಆಕೈತಿ. ನಾವು ಸ್ವಲ್ಪ ಕಡಿಮೆ ಇಟ್ಕೊಳ್ಳೋದು ಒಂದು ಪಾಯಿಂಟ್. ನೀವು ಹಿಂಗೆ 2 ಇಂಚ್ ಇಟ್ಕೊಳ್ಳಿ, ಹಿಂಗೆ 2 ಇಂಚ್ ಇಟ್ಕೊಳ್ಳಿ ಗೊತ್ತೈತಿಲ್ಲ. 2 ಇಂಚಿಗೆ 2 ಪಾಯಿಂಟ್ ಕಡಿಮೆ ಇರಬೇಕು. ಶೋಲ್ಡರ್ ಎಷ್ಟೈತಿ ಅಂದ್ರೆ ಭುಜ ಎಷ್ಟೈತಿ, 12 ಫ್ರೆಂಡ್ಸ್. 12 ಅಂದ್ರೆ ಎಷ್ಟು, 6 12 ಒಂದು 6 12 6 ಇಂಚ್ ಮ್ಯಾಗ 2 ಪಾಯಿಂಟ್ ಬರ್ತೈತಿ. ನೋಡ್ಕೊಳ್ಳಿ ತೋರಿಸ್ತೀನಿ. 6 ಇಂಚ್ ಮ್ಯಾಗ 2 ಪಾಯಿಂಟ್ ಬರ್ತೈತಿ. ಇಲ್ಲಿ ಅರ್ಧ ಇಂಚ್ ಹೊಲಿಗೆ ಬೇಕು, ಅದಕ್ಕೋಸ್ಕರ ನಾವು ಏನು ಹೋಗ್ಬೇಕು, 7 ಇಂಚ್ ಇಟ್ಕೋಬೇಕು. 7 ಇಂಚಿಗೆ 2 ಪಾಯಿಂಟ್ ಕಡಿಮೆ ಬರ್ತೈತಿ, ಅದು ಇಟ್ಕೊಳ್ಳಿ. ಇಷ್ಟೊಂದು ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ. ಆನಂತರ ಏನಕ್ಕೆ ಈಗ ಡೌನ್ ಮಾಡ್ಕೊಳ್ಬೇಕಲ್ಲ, ಶೋಲ್ಡರ್ ಡೌನ್ ಅಂದ್ರೆ 1 ಇಂಚ್ ಗ್ಯಾಪ್ ಮಾಡಿ ಈ ಕಡೆ ತಲೆ ಡೌನ್ ಮಾಡ್ಕೊಳ್ಳಿ. ಇಷ್ಟು ಗೆರೆ ಹಾಕೊಳ್ಳಿ. ಇಲ್ಲ ಪ್ಲಸ್ ಹಾಕಿ ಮೇಲೆ ಗೆರೆ ಬಿತ್ತು ನೋಡ್ಕೊಳ್ಳಿ. ಪ್ಲಸ್ ಹಾಕಿ ಮೇಲೆ ಗೆರೆ ಬಿತ್ತು ಏನು ಯಾವ ರೀತಿ ಅಂದ್ರೆ ತೋರಿಸ್ತೀನಿ ನೋಡ್ಕೊಳ್ಳಿ. ಇಷ್ಟೊಂದು ಗೆರೆ ಹಾಕೊಳ್ಳಿ ಕ್ರಾಸ್ ಮೇಲೆ. ಈ ರೀತಿ ಕ್ರಾಸ್ ಮೇಲೆ ಗೆರೆ ಹಾಕೊಳ್ಳಿ. ಮತ್ತು ಇಲ್ಲಿ ನಾವು ಚೆಸ್ಟ್ ಇದ್ದು ಹೊಡೆದಿರ್ತೀವಲ್ಲ ಅಲ್ಲಿ ಇಲ್ಲಿಗೆ ಒಂದು ಗೆರೆ ಹಾಕೊಳ್ಳಿ. ಇಷ್ಟು ಗೆರೆ ಹಾಕ್ಕೊಂಡು ನಾವು ಈ ರೀತಿ ಸೇಪ್ ಮಾಡ್ಕೊಳ್ಬೇಕು. ಈ ರೀತಿ ಕೈ ಹೊಲಿಸ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು ಸೇಪ್ ಹೊಲಿಸ್ಕೊಳ್ಳಿ ಗೊತ್ತಿಲ್ಲ. ಇಷ್ಟು ಸೇಪ್ ಹೊಲಿಸ್ಕೊಂಡು ನಮಗೆ ಯಾಕಂದ್ರೆ ನಮ್ಗೆ ತೋಲ್ ಕಟ್ ಆಗಲ್ಲ, ಅದಕ್ಕೋಸ್ಕರ ತೋಲ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಸೇಪ್ ಹೊಲಿಸ್ಕೊಳ್ಳಿ. ಹೊಲಿಸ್ಕೊಂಡು ನಿಮ್ಮದು ಒಂದು ಸ್ಕೇಲ್ ಇತ್ತಂದ್ರೆ ಏನು ಮಾಡ್ಕೊಳ್ಳಿ, ಈ ರೀತಿ ಸ್ಕೇಲ್ ಇತ್ತು ಎಲ್ಲ ಇದ್ದು ಏನು ಮಾಡ್ಕೊಳ್ಳಿ, ಈ ರೀತಿ ಇಟ್ಕೊಂಡು ಕಟ್ ಮಾಡ್ಬೇಕು. ಈ ರೀತಿ ಗೆರೆ ಹೊಡ್ಕೊಳ್ಬೇಕೈತಿ. ಇಲ್ಲಾರೆ ಇರಲಿಲ್ಲಪ್ಪ ಅಂದ್ರೆ ಒಂದು ಸ್ಟೇಟಾಗಿ ಗೆರೆ ಹಾಕೊಳ್ಳಿ. ತೋರಿಸ್ತೀನಿ. ಇಷ್ಟು ಸ್ಟೇಟಾಗಿ ಗೆರೆ ಹಾಕೊಳ್ಳಿ. ಇಷ್ಟು ಸ್ಟೇಟಾಗಿ ಗೆರೆ ಹೇಳ್ಕೊಳ್ಳಿ. ನಿಮ್ಗೆ ಅದು ಇರಲಿಲ್ಲ ಅಂತ ಸ್ಕೇಲು, ನೀವು ಇದೇ ರೀತಿ ಒಂದು ಸ್ವಲ್ಪ ಕೈ ಒಳಗೆ ಹಾಕ್ಕೊಂಡು ಈ ರೀತಿ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಸೇಪು ತೋರಿಸ್ತೀನಿ, ನಿಮ್ಮ ಕೈ ತೆಗೆದುಕೊಂಡು ಕಾಣ್ತೈತೆ. ನಾನು ಇಷ್ಟು ಸೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸ್ಕೇಲ್ ಇರಲಿಲ್ಲ ಇಷ್ಟು ಸೇಪ್ ತಗೊಳ್ಳಿ, ಯಾಕಂದ್ರೆ ಅದು ಒಳಗಡೆ ಒಂದು ಚೂರು ಸೇಪ್ ಬರಬೇಕಾಗೈತೆ. ಈ ರೀತಿ ಸೇಪ್ ಬರ್ತಂದ್ರೆ ಹಂಗೆ ಶರ್ಟ್ ಅನ್ನೋದು ನಮ್ಮ ಮೈ ಚೆನ್ನಾಗಿದೆ ಕಾಣುತ್ತೆ. ಸ್ಕೇಲ್ ಇತ್ತ ಫುಲ್ ಈಜಿ, ಸ್ಕೇಲ್ ಇತ್ತಂದ್ರೆ ಈ ರೀತಿ ಇಟ್ಕೊಂಡು ಒಂದು ಗೆರೆ ಹಾಕೊಂಡ್ಬಿಟ್ಟು ಫುಲ್ ನೀಟಾಗಿ ಗೆರೆ ಬರ್ತೈತೆ ಗೊತ್ತೈತೆ ಫ್ರೆಂಡ್ಸ್. ಇಷ್ಟು ಮಾಡ್ಕೊಂಡು ಎಲ್ಲ ಮುಗಿತೀವಿ, ಎಲ್ಲ ಕರೆಕ್ಟ್ ಐತೆ. 2 ಸಲ ನೋಡ್ಕೊಳ್ಳಿ. ಹಿಂಗೆ ಎಷ್ಟು ಇಂಚ್ ಐತೆ ನೋಡ್ಕೊಳ್ಳಿ. 21 ಇಂಚ್ 22 ಇಂಚ್ ಇಟ್ಟದನ್ನು 1 ಇಂಚ್ ಅಷ್ಟು ಐತಿ. ಚೆಸ್ಟು ಎಷ್ಟು 6 ಇಂಚ್ ಐತಿ, ಬರೋಬ್ಬರ ಐತೆ ಚೆಸ್ಟಿಗೆ. ನಮ್ಮ ಶೋಲ್ಡರ್ ಎಷ್ಟೈತಿ, ಶೋಲ್ಡ್ರು 7 ಇಂಚ್ ಐತಿ, ಇದು ಬರೋಬ್ಬರ ಐತಿ. ಇಷ್ಟೆಲ್ಲ ಅದಕ್ಕೆ ನಾವೇನು ಮಾಡ್ಬೇಕು, ಕತ್ರಿ ತೊಗೊಳ್ಳಿ. ಕತ್ರಿ ತೊಗೊಂಡು ನಾವೇನು ಮಾಡ್ಬೇಕು, ಇಲ್ಲಿಂದ ಇಲ್ಲೊಂದು ಪಾಯಿಂಟ್ ಹಾಕೊಂಡಿರೋದು ಸೊ ಈ ಥರದ್ದು ಕಲರ್ದು ಅಲ್ಲಿ ಹೆಚ್ಚು 1 ಇಂಚ್ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಆನಂತರ ಇಷ್ಟು ಸೇವ್ಕೊಳ್ಳಿ. ಆ ಪಾಯಿಂಟ್ ಮಾಡಿ ಸೇರ್ಕೊಂಡು ಇದೊಂದು ಸ್ವಲ್ಪ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೇಫ್ ಹೆಂಗೈತೆ ಸೇಫ್ ಹೆಂಗೆ ಮಾಡ್ಕೊಂಡ್ರೆ ಅದೇ ಸೇಫ್ ಪ್ರಕಾರನೇ ಈ ರೀತಿ ಕಟ್ ಮಾಡ್ಕೊಳ್ಳಿ. ಓಕೆ, ಕಟ್ ಮಾಡ್ಕೊಂಡಿನಿ. ಇದನ್ನು ತೆಗೆದುಬಿಟ್ಟು ಇದನ್ನು ಕ್ರಾಸ್ ಮೇಲೆ ನಾವು ಗೆರೆ ಹೊಡ್ಕೊಂಡಿರ್ತಾರೆ, ಕ್ರಾಸ್ ಮೇಲೆ ಗೆರೆ ಏಕ ಕೂರಿಸ್ಕೊಳ್ಳಿ. ನೋಡ್ಕೊಳ್ಳಿ ಈ ರೀತಿ ಮತ್ತೆ ಕಟ್ ಮಾಡ್ಕೊಳ್ಳಿ. ಇದನ್ನು ತೆಗೆದುಬಿಡಿ. ಆನಂತರ ನಮಗೆ ಇಷ್ಟು ಏಕ ಕಟ್ ಮಾಡ್ಕೋದು ಬನ್ನಿ. ಇದು ಗೆರೆ ಹೋಗ್ಕೊಂಡ್ರೆ ಗೆರೆ ಒಳಗೆ ಇರಬೇಕು, ಗೆರೆ ಹೊರಗೆ ಕಟ್ ಮಾಡ್ಕೋಬೇಕು. ನಾವು ಗೆರೆ ಮೇಲೆ ಕಟ್ ಮಾಡ್ಕೋಬೇಡಿ, ಸ್ವಲ್ಪ ಅರಿವು ಶಾರ್ಟೇಜ್ ಇರ್ತವೆ. ಇಷ್ಟು ಕಟ್ ಮಾಡ್ಕೊಳ್ಳಿ ನೀಟಾಗಿ. ನೀಟಾಗಿ ಕಟ್ ಮಾಡಿ ನೋಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡು ಈ ರೀತಿ ಸೇರ್ ತಗೊಳ್ಳಿ. ನಮಗೆಲ್ಲ ರೂಢ ಆಗಿರ್ತಾ ನಾವು ಕಟ್ ಮಾಡ್ತೀವಿ. ನೀವು ಚೆನ್ನಾಗಿ ಕಟ್ ಮಾಡ್ತೀವಿ ಒಂದು ಸ್ವಲ್ಪ. ಇಷ್ಟಾದ್ರೂ ನಾವು ಏನಕ್ಕೈತಿ ಮತ್ತು ಇದು ಈಚೆ ಕಡೆ ಬಂದು ಇದೇ ರೀತಿನ ಕಟ್ ಮಾಡ್ಕೊಂಡ್ಬಿಡ್ತನ ನೋಡ್ಕೊಳ್ಳಿ. ಯಾವ ರೀತಿ ಆ್ಯಪಲ್ ಕಟ್ ಆಯಿತು ನೋಡ್ಕೊಳ್ಳಿ. ಇಷ್ಟು ನೀಟಾಗಿ ಕಟ್ ಮಾಡೋದು ಬರೋಲ್ಲ ಗುರು ಅಂತ ಫ್ರೆಂಡ್ಸ, ಹಂಗೇನಿಲ್ಲ ಬರ್ತೈತಿ ಮಾಡ್ಕೊಳ್ಳಿ. ಇಷ್ಟಾಯಿತು. ಇಷ್ಟಾದರೆ ಇಲ್ಲೊಂದು ಪಾಯಿಂಟ್ ಹಾಕೊಳ್ಳಿ. ಇಷ್ಟು ಎತ್ತುಕೊಂಡು ಈ ರೀತಿ ಮಾಡ್ಕೊಂಡು ಇಲ್ಲೊಂದು ಪಾಯಿಂಟ್ ಹಾಕೊಳ್ಳಿ. ಯಾಕಂದರೆ ಅಲ್ಲಿ ನಮಗೆ ಸಿಗಬೇಕಲ್ಲ, ಅದಕ್ಕೋಸ್ಕರ. ಇಷ್ಟಾಯಿತು. ಇದು ಒಂದು ಮುಂಭಾಗದ್ದು 2 ಪಟ್ಟಿ ಅದು ಗೊತ್ತಿಲ್ಲ. ಮುಂಭಾಗದ 2 ಪಟ್ಟಿ 2 ಸೈಡ್ ಇಟ್ಕೊಳ್ಳಿ. ಒಂದು ಸೈಡ್ ಇಟ್ಕೊಳ್ಳಿ, ಕಲರ್ನ ತೆಗೆದು ಸೈಡ್ ಇಟ್ಕೊಳ್ಳಿ. ಏನು ಮಾಡ್ಕೊಳ್ಳಿ, ಈ ಕಡೆಯಿಂದ ಇದು ಮಾಡ್ಕೊಳ್ಳಿ ವಾಪಸ್. ಇಷ್ಟು ಇಟ್ಕೊಳ್ಳಿ. ಈ ಕಡೆಯಿಂದ ಹಿಂಗೆ ಮಾಡ್ಕೊಳ್ಳಿ. ಯಾಕಂದರೆ ಅರಿವು ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಹಿಂಗೆ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಹಿಂಗೆ 2 ಫೋಲ್ಡ್, ಇವು 2 ಮುಚ್ಚಿದ ನೋಡ್ಕೊಳ್ಳಿ. ಮತ್ತು ಉಲ್ಟಾ ಇದೇ ರೀತಿ ಈಗ ಕಟ್ ಮಾಡಿದ್ದು ನಮ್ಮ ಕಡೆ ಈಚೆ ಕಡೆ ಸೈಡ್ ಬರಬೇಕು, ಈಚೆ ಕಡೆ ಇದು ಕಲ್ಲಿನ ಇರಬೇಕು. ಇದು ಯಾಕಂದರೆ ತೋಳಿ ಶಾರ್ಟೇಜ್ ಆಗೈತೆ, ಅದಕ್ಕೋಸ್ಕರ ಈ ರೀತಿ ಪ್ರಾಬ್ಲಮ್ ಆಗಿದೆ. ಅಂದರೆ ಯಾಕೆ ಈ ರೀತಿ ಹೊಲಿಸೋದು ಅಂದರೆ ಅರಿವು ನಿಮ್ಗೆ ಫುಲ್ ಈಜಿ ಬರ್ತೈತಿ, ಅಷ್ಟು ಚಂದ ಬರ್ತೈತಿ. ಬಟ್ ಇದು ಅರಿವು ಕಡಿಮೆ ಐತೆ, ಅದಕ್ಕೋಸ್ಕರ ನಾವು ಇದು ಮಾಡಿದ್ದು. ಇಷ್ಟು ಹಾಕೊಂಡು ನಾವೇನೈತಿ ಇದನ್ನು ಈ ರೀತಿ ಹಾಸ್ಕೊಳ್ಳಿ. ಮುಂಭಾಗದ ಪಟ್ಟಿ ಈ ರೀತಿ ಹಾಸ್ಕೊಂಡು ಕರೆಕ್ಟಾಗಿ ನಾವು ಚೂರು ಏರಿಸ್ಕೊಂಡು ಕರೆಕ್ಟಾಗಿ ಆಗಿತ್ತು ನಾವು ಈಗ ಕರೆಕ್ಟಾಗಿ ಆಗೈತಿ. ಇಷ್ಟು ಮಾಡ್ಕೊಂಡು ಇನ್ನು ಈ ರೀತಿ ಗೆರೆ ಹೊಡ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಗೆರೆ ಹೊಡ್ಕೊಳ್ಳಿ.
ಗೆರೆ ಹಿಡ್ಕೊಂಡು ನಾವೇನು ಮಾಡೋಣ, ಇದನ್ನ ಹಾಸ್ಕೊಳ್ಳಿ. ಇದನ್ನ ಹಾಸೋಕ್ಕಿಂತ ಮುಂಚೆ ನಾವೇನು ಮಾಡ್ಬೇಕು, ಇದನ್ನ ಅಳತೆ ಪಟ್ಟಿ ತೊಗೊಳ್ಳಿ. ಪಟ್ಟಿ ತೊಗೊಂಡು ಇಲ್ಲೊಂದು ಗೆರೆ ಮೊದಲು ಗೆರೆ ಹೇಳ್ಕೊಳ್ಳಿ. ಇದಕ್ಕೆ ಅಂದರೆ ಅದು ಕಟ್ಟು ಚೆನ್ನಾಗಿಲ್ಲ, ಮುಂದಿಂದ ಏನಾದರೂ ಕಂಟಿರ್ತೈತೆ, ಕಂಟು ಚೆನ್ನಾಗಿಲ್ಲ. ಅದಕ್ಕೋಸ್ಕರ ನೀಟಾಗಿ ಒಂದು ಗೆರೆ ಹೇಳ್ಕೊಳ್ಳಿ. ಗೆರೆ ಹಿಡ್ಕೊಂಡು ಇಲ್ಲಿ 3 ಇಂಚಿಗೆ 2 ಪಾಯಿಂಟ್ ಕಡಿಮೆ ಒಂದು ಪಾಯಿಂಟ್ ಹಾಕೊಳ್ಳಿ. ನೋಡ್ಕೊಳ್ಳಿ, ಇಲ್ಲಿ 3 ಇಂಚಿಗೆ 2 ಪಾಯಿಂಟ್ ಕಡಿಮೆ ಇರಬೇಕು. 3 ಇಂಚಿಗೆ 2 ಪಾಯಿಂಟ್ ಕಡಿಮೆ ಇರಬೇಕು. ಅಷ್ಟು ಗೆರೆ ಹಿಡ್ಕೊಂಡು ಇದಾದ ನಾವೇನು ಮಾಡಬೇಕು, ಇದನ್ನ ಎರಿಸ್ ಕರೆಕ್ಟಾಗಿ ಪಾಯಿಂಟ್ ಇಟ್ಕೊಳ್ಳಿ. ಇದನ್ನು ಈ ಪಾಯಿಂಟ್ ಇಟ್ಕೊಂಡು ಈ ಕಡೆ ಏನಂತೀವಿ ಫ್ರೆಂಡ್ಸ್, ಈ ಕಡೆ ನಾವು ಇದನ್ನ ಕಪ್ ಅಂದರೆ ಇಲ್ಲಿ ಕ್ಯಾನ್ವಾಸ್ ಹಾಕಿ ಇಸ್ತ್ರಿ ಮಾಡಲಿಕ್ಕೆ ನಮಗೆ ಇಲ್ಲ ಇಷ್ಟ. ಇನ್ನು ಅರ್ಧ ಇಂಚ್ ಗ್ಯಾಪ್ ತೊಗೊಳ್ಳಿ. ಈ ಹಿಂದಿನ ಪಕ್ಕಕ್ಕೆ ಈ ಮುಂದಿನ ಪಕ್ಕಕ್ಕೆ ಈ ಥರ ಗೆರೆ ಹೇಳ್ಕೊಂಡಿಲ್ಲ ಒಂದು, ಈ ಗೆರೆಗೆ ಒಂದು ಅರ್ಧ ಇಂಚ್ ಗ್ಯಾಪ್ ಇರಬೇಕು ಹಿಂದಿಂದು, ಗೊತ್ತಾಯ್ತಾ? ಇಷ್ಟು ಅರ್ಧ ಇಂಚ್ ಗ್ಯಾಪ್ ಬಂದು ಇಷ್ಟು ಮಾಡ್ಕೊಂಡು ಆದ ನಂತರ ಫುಲ್ ಈಜಿ ಐತಿ. ಏನಿಲ್ಲ ಮತ್ತು ಇಲ್ಲಿ ಏನಾಗ್ತದೆ, ಇಲ್ಲಿ ಒಂದು 3 ಇಂಚಿಗೆ 2 ಪಾಯಿಂಟ್ ಕಡಿಮೆ. ಇಲ್ಲಿ ಏನು ಫಸ್ಟ್ ಇಟ್ಕೊಂಡಿರ್ತೀವಿ ಅದೇ ಸೇಮ್ ಇದು ಹಿಡ್ಕೊಳ್ಳಿ. ಇಲ್ಲಿ ಬಾಯ್ತು. ಆನಂತರ ಇಲ್ಲಿ ಎಷ್ಟು ಮುಂದಿನ ಎಷ್ಟು ತೊಗೊಂಡಿರ್ತಾರಲ್ಲ, ಇಲ್ಲಿ ಕೊಳ ಕಟ್ ಮಾಡಲಿಕ್ಕೆ ಅಷ್ಟು ತೊಗೋಬೇಕು. ಇಲ್ಲಿ ಎಷ್ಟು ತೊಗೊಂಡು ಮತ್ತು ಇಲ್ಲಿ ಸೇಮ್ ತೊಗೋಬೇಕು. ಇಲ್ಲಿ ಫಸ್ಟ್ ಮುಂದಿಂದು 2 ಇಂಚ್ ತೊಗೊಂಡಿವಿ. ಇಲ್ಲಿ ಏನು ಮಾಡ್ಬೇಕು, ಇನ್ನು 1.5 ಇಂಚಿಗೆ ನಾವು 2 ಪಾಯಿಂಟ್ 1 ಪಾಯಿಂಟ್ ಕಡಿಮೆ ಇರ್ತಾನೆ ಇಷ್ಟು ಗೆರೆ ಹೇಳ್ಕೊಳ್ಳಿ. ಇದನ್ನೇನು ಮಾಡ್ಕೊಳ್ಳಿ, ಇಷ್ಟು ಪಾಯಿಂಟ್ ಸೇಫ್ ಮಾಡ್ಕೊಳ್ಳಿ. ಸೇಫ್ ಮಾಡ್ಕೊಂಡ್ರಿ ನಾನು ಮತ್ತೆ ಏನು ಮಾಡ್ಕೊಳ್ಳಿ, ಪೂರ್ಣ 7 ಇಂಚ್ ಶೋಲ್ಡರ್ ಐತಿ ಅಂದ್ರೆ ಭುಜ, ಅದನ್ನ ಪೂರ್ಣ 7 ಇಂಚಿಗೆ ಪಾಯಿಂಟ್ ಹಾಕೊಂಡು ಸೇಮ್ ಅಂತಾನೆ. ಮತ್ತು ಇನ್ನೊಂದು ಗೆರೆ ಹೇಳ್ಕೊಳ್ಳಿ. ಈ ಕಡೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ಕಡೆ 1 ಇಂಚ್ ಬಿಟ್ಕೊಂಡು ಇಷ್ಟು ಗೆರೆ ಹೇಳ್ಕೊಳ್ಳಿ. ಅದಕ್ಕೇನೆ ಏನೂ ಇಲ್ಲ, 1 ಇಂಚ್ ಅಷ್ಟು ಲೆವೆಲ್ ಇಟ್ಕೊಂಡು ಗೆರೆ ಹೇಳ್ಕೊಂಡು ನೋಡ್ಕೊಳ್ಳಿ. ನಾನು ತೋರಿಸ್ತೀನಿ. 1 ಇಂಚು ಕರೆಕ್ಟಾಗಿ 1 ಇಂಚ್ ಐತೆ. ನಂತರ ಒಂದು ಸ್ವಲ್ಪ ಸೇಫ್ ಮಾಡ್ಕೊಳ್ಳಿ ಇಷ್ಟು. ಓಕೆ, ಸೇಫ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಏನಿಲ್ಲ, ಜಸ್ಟ್ ಇದೆಲ್ಲ ಕರೆಕ್ಟ್ ಆಯ್ತು ನೋಡ್ಕೊಳ್ಳಿ. ಇದು 15 ಇಂಚ್ ಗ್ಯಾಪ್ ಐತೆ ನೋಡ್ಕೊಳ್ಳಿ. ಗ್ಯಾಪ್ ಇದ್ರೆ ಸಾಕು. ಇಲ್ಲಿ ಕಟ್ ಮಾಡ್ಕೊಂಡ್ರಿ. ಓಕೆ, ಕಟ್ ಮಾಡಿ ನೋಡ್ಕೊಳ್ಳಿ. ಇದು ಕಟ್ ಮಾಡೋದು ನೋಡ್ಕೊಳ್ಳಿ. ಇಷ್ಟು ನೀಟಾಗಿ ಎಲ್ಲ ಕಟ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಈ ರೀತಿ ಎಲ್ಲ ಕಟ್ ಮಾಡಿದ್ದೀನಿ. ಕಟ್ ಮಾಡ್ಕೊಂಡು ಇನ್ನೇನೆಲ್ಲ ಚೆನ್ನಾಗಿ నేను ತೋಳು ತಗೊಂಡು ಯಾವ ರೀತಿ ಕಲರ್ ಎಲ್ಲ ಹೇಳ್ಕೊಡ್ತೀನಿ, ಯಾವ ರೀತಿ ಮಾಡ್ಕೊಳ್ಬೇಕಂತೇಳಿ ನೋಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡ್ಬಿಟ್ರೆ ಎಲ್ಲ ಕ್ಲಿಯರ್ ಆಯಿತು. ಹಿಂದಿನ ಪಕ್ಕ ಮುಂದಿನ ಪಕ್ಕ ನಮಗೆ ಬಂದಂಗೆ ಆಯಿತು. ಬಟ್ ಈ ರೀತಿ ಪಾಚಿದು ತಗೊಂಡ್ಬಿಡಿ. ತಗೊಂಡು ಇದೊಂದು ಪಾಚಿ ಐತಿ, ಇದನ್ನು ತಗೊಂಡು ಇಂಥವು ಏನು ಬೇಕಾಗಿಲ್ಲ, ಇವು ವೇಸ್ಟ್ ಇವೇನಿಲ್ಲ. ನಾವು ಯಾವ್ಯಾವ ತೊಗೊಂಡು ಬಳಸ್ಬೇಕಂತ ಹೇಳ್ತೀನಿ. ಇದು ನೋಡ್ಕೊಳ್ಳಿ ಫ್ರೆಂಡ್ಸ, ಇಲ್ಲೊಂದು ಈ ರೀತಿ ಕ್ಯಾನ್ವಾಸ್ ಸಿಗ್ತೈತೆ. ಇದನ್ನು ಎಷ್ಟು ತೊಗೋಬೇಕಂದ್ರೆ ನಿಮ್ಮದು ಉದ್ದ ಎಷ್ಟು ಬೇಕು ನೋಡ್ಕೊಳ್ಳಿ. ಉದ್ದ ಎಷ್ಟು ಬೇಕು ನೋಡ್ಕೊಂಡು ಇಲ್ಲೊಂದು ಕೇಳ್ಕೊಳ್ಳಿ. ಇಲ್ಲಿ ಎಷ್ಟು ಬೇಕು, ಇಷ್ಟು ಉದ್ದ ಬೇಕು ನಮಗೆ, ಇಷ್ಟು ಕಟ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಇಷ್ಟ ಆಯಿತು. ಇಷ್ಟಾದ್ರೆ ನಮ್ಗೆ ಏನಿಲ್ಲ, ಇಲ್ಲೊಂದು ಪಾಯಿಂಟ್ ತೋರಿಸ್ತೀವಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಇದು ಎಷ್ಟು ಇಟ್ಕೊಂಡಿವಿ, ಮುಂದಿನ ಪಕ್ಕ 7 ಇಂಚ್ ಇಟ್ಕೊಂಡಿವಿ. ಆನಂತರ ಅಲ್ಲೇ ಕೋಣ 7 ಇಂಚ್ ಐತಿ. ಬಟ್ ಅದು ಏನೈತಿ, ನಾನು 7 ಇಂಚ್ ಸಣ್ಣ ಇಟ್ಕೊಂಡು ಪ್ಲೀಸ್. ಕೋಣ 7 ಇಂಚಲ್ಲ 6 ಇಂಚ್ ಐತಿ. ನಾನು ಸ್ವಲ್ಪ ಹೆಚ್ಚಿಗೆ ಇಟ್ಕೊಂಡು ಅಷ್ಟೇ 7 ಇಂಚ್ ಐತಿ. ಆನಂತರ ಹಿಂಗೆ 7 ಇಂಚ್ ಐತಿ, ಅಂದ್ರೆ ಶೋಲ್ಡ್ರಿಗೆ 7 ಇಂಚ್ ಐತಿ. ಗೊತ್ತಾಯ್ತಾ? 7 ಇಂಚ್ ಹಾಕ್ಬಿಟ್ಟು ಅಲ್ಲಿ 12 ಐತಿ, 7 ಐತಿ. ಯಾಕಂದ್ರೆ ಹೊಲಿಗೆ ಬೇಕಲ್ಲ, ಅದಕ್ಕೆ ಅರ್ಧ ಇಂಚ್ ಇಟ್ಕೊಂಡು ಅರ್ಧ ಇಂಚ್ ಅದಕ್ಕೋಸ್ಕರ ನಾನು ಬಂದು 1 ಇಂಚ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಮತ್ತೇನಿಲ್ಲ, ಇದು ತೊಗೊಂಡ್ಬಿಡಿ, ಸೈಡ್ ಇಟ್ಬಿಡಿ. ಸೈಡ್ ಇಟ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಇಲ್ಲಿ ಇಟ್ಕೊಳ್ಳಿ. ಇದನ್ನೇನು ಮಾಡ್ಕೊಳ್ಳಿ, ಇನ್ನು ಯಾವ ರೀತಿ ಮಾಡ್ಸ್ಬೇಕಂತ ತಿಳಿಸ್ತಾ ನೋಡ್ಕೊಳ್ಳಿ. ಇಷ್ಟು ಪಟ್ಟಿ ಉಳಿತಿಲ್ಲ, ಇದು ಅರಿವು ಕಡಿಮೆ ಐತಿ, ಅದಕ್ಕೋಸ್ಕರ ಹಿಂಗೆ ಪಟ್ಟಿ ಮಾಡ್ಕೊಂಡಿದ್ದನ್ನು ಇಷ್ಟ ಆದ್ರೂ ಇದನ್ನ ಏನು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಹಿಂಗೆ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಮಡ್ಚ್ಕೊಂಡು ನಮಗೆ ಎಷ್ಟು ಬೇಕು 7 ಇಂಚ್ ಐತಲ್ಲ, 7 ಇಂಚಿಗೆ ಎಷ್ಟು ಮಾಡ್ಬೇಕು, ಈ ಪೋಣ 8 ಇಟ್ಕೊಂಡು ನಿಮಗೆ ಅಂದರೆ ನಿಮ್ಗೆ ಎಲ್ಲ ಕರೆಕ್ಟಾಗಿ ಬರ್ತೈತಿ. ನೋಡ್ಕೊಳ್ಳಿ, ತೋರಿಸ್ತೀನಿ. ಎಷ್ಟು 8 × 16 ಇಂಚು. ಓಕೆ, ಇದು 16 ಇಂಚ್ ಐತಿ. ಒಂದು ಸ್ವಲ್ಪ ಕಡಿಮೆ ಐತಿ, ನಾನು ನಡೀತೈತಿ. ನಿಮ್ಗೆ ಕರೆಕ್ಟ್ 1 ಇಂಚ್ ಎಷ್ಟು ಹೋಗ್ಬೇಕು. ಇದನ್ನು ನಿಮ್ಗೆ ಅರ್ಥ ಆಗಲ್ಲ, ಇದನ್ನು ಮಡಿಸಿ ತೋರಿಸ್ತೀನಿ ನೋಡ್ಕೊಳ್ಳಿ. ಹಿಂಗೆ ಇಟ್ಕೊಂಡಿವಿ. 4 ಪದರ ಮಡ್ಚಿದ್ದೀನಿ, 2 ತೊಗೊಳಬೇಕು. ಇಷ್ಟು ಇಟ್ಕೊಂಡಿದ್ದೀನಿ. 8 ಇಂಚ್ ಐತಿ, ಗೊತ್ತಾಯ್ತಾ? 8 ಇಂಚ್ ಇದ್ರೆ ನಾವೇನು ಮಾಡ್ಬೇಕು, ಇಲ್ಲೊಂದು ಗೆರೆ ಹಾಕೊಳ್ಳಿ ಮೊದಲು. ಅದು ಕಂಠ ಸರಿ ಇಲ್ಲ, ಅದಕ್ಕೋಸ್ಕರ ಒಂದು ಗೆರೆ ಹಾಕ್ಕೊಂಡಿನಿ. ಟೇಟಾಗಿ ಆಗಲಿಲ್ಲ. ಹಾಕೊಂಡು ತೋಳು ಎಷ್ಟೈತಿ, 7 ಇಂಚ್ ಉದ್ದೈತಿ, ಗೊತ್ತಾಯ್ತಾ? 7 ಇಂಚ್ ಉದ್ದೈತಿ. 7 ಇಂಚ್ ಇಲ್ಲಿಗೈತಿ, ಒಂದು ಇಂಚ್ ಜಾಸ್ತಿ ಮಾಡ್ಕೊಳ್ಳಿ. ಯಾಕಂದ್ರೆ ಹೊಲಿಗೆ ಒಂದು ಸ್ವಲ್ಪ ಬೇಕಲ್ಲ, ಅದಕ್ಕೋಸ್ಕರ ಟೋಟಲ್ ಎಷ್ಟಾಯಿತು, 7 ಇಂಚ್ ಆಯಿತು, ಗೊತ್ತಾಯ್ತಾ? 7 ಇಂಚ್ ಉದ್ದ ಆಯಿತು. ಈ ಕಡೆ ನೋಡ್ಕೊಳ್ಳಿ, ಈ ತಳಗಿನ ಬಾಜು ಬರುತ್ತೆ, ಇದು ಕೂಡಿದ್ದು ಇದು ಮೇಲಿನ ಬಾಜು ಬರುತ್ತೆ. ಇಲ್ಲಿ ಎಷ್ಟು ಮಾಡ್ಕೋಬೇಕು, 2 ಇಂಚು. 2 ಇಂಚ್ ಮಾಡ್ಕೊಂಡು ನಾವೇನು ಮಾಡ್ಕೋಬೇಕು, ಇಷ್ಟು ಕ್ರಾಸ್ ಮಾಡ್ಕೋಬೇಕು. ನಾವು ತೋರಿಸ್ತೀನಿ. ಓಕೆ, ಇಷ್ಟು ಕ್ರಾಸ್ ಮಾಡ್ಕೋಬೇಕು. ಕ್ರಾಸ್ ಮಾಡ್ಕೊಂಡು ಇನ್ನೊಂದು ಕ್ರಾಸ್ ಮಾಡ್ಕೋಬೇಕು, ತಿಳಿಸ್ತೀನಿ ನೋಡ್ಕೊಳ್ಳಿ. ಹಿಂಗೆ ಮಾಡ್ಕೊಂಡು ಇನ್ನೊಂದು ಕ್ರಾಸ್ ಮಾಡ್ಕೋಬೇಕು. ಇಲ್ಲಿ ಬಂದು ಕೂಡಿಸ್ಕೊಂಡು ಇಷ್ಟು ಕ್ರಾಸ್ ಮಾಡ್ಕೋಬೇಕು. ಇಲ್ಲಿ ಏನು ಮಾಡ್ಕೊಳ್ಳಿ, ಎಷ್ಟು 11 ಇಂಚ್ ಕೊಟ್ಟಾರ. 11 ಇಂಚ್ ಅಂದರೆ 5, 10, 5.5, 11 ಇಂಚು. ಒಂದು ಅರ್ಧ ಇಂಚ್ ಜಾಸ್ತಿ ಹೊಲಿಗೆ. ಇಷ್ಟು ಇಟ್ಕೊಂಡು ಇಲ್ಲಿ ಎಷ್ಟು ಬೇಕು, ಟೋಟಲ್ ಎಷ್ಟು ಬೇಕು ತಿಳಿಸ್ತೀನಿ ನೋಡ್ಕೊಳ್ಳಿ. 5.5 ಇಂಚ್ ಬೇಕಾಗಿದ್ದು ನಮ್ಗೆ 6.5 ಇಂಚ್ ಇಟ್ಕೋಬೇಕಾಗಿದೆ. 1 ಇಂಚ್ ಹೊಲಿಗೆಗೆ ಎಕ್ಸ್ಟ್ರಾ ಇಂಟ, ಗೊತ್ತಾಯಿಲ್ಲ? ಎಷ್ಟು ಅರ್ಥ ಆಯ್ತಾ? ಪ್ಲೀಸ್ ಫ್ರೆಂಡ್ಸ್, ನಿಮ್ಗೆ ಇದು ಸ್ವಲ್ಪ ಇದೈತು, ಸಮಸ್ಯೆ ಇತ್ತು. ಯಾಕಂದ್ರೆ ನಾನು ಮುಂದೆ ಮಚ್ಚಲಕ್ಕೆ ಇರಬೇಕು, ಅದಕ್ಕೋಸ್ಕರ ಒಂದು ಸ್ವಲ್ಪ ಸಮಸ್ಯೆ ಇತ್ತು ಒಂಚೂರು. ಎಷ್ಟಾಯಿತು, 7 ಇಂಚ್ ಐತಲ್ಲ, ಅದಕ್ಕೆ ಏನು ಮಾಡ್ಕೋಬೇಕು,
ಒಂದು 1.5 ಇಂಚು ಅರಿವಿತ್ತಾರ ಒಂದು 1.5 ಇಂಚು ಇಷ್ಟ ಇಟ್ಕೊಳ್ಳಿ. ಇಷ್ಟು 1.5 ಇಂಚು. ನಾನು 1.5 ಇಂಚ ಒಂದು ಸ್ವಲ್ಪ ಕಡಿಮೆ ಇತ್ತು, 1.5 ಇಂಚಿಗೆ ಒಂದು ಸ್ವಲ್ಪ ಕಡಿಮೆ ಇಟ್ಕೊಂಡ್ಬಿಟ್ಟು ಏನಕ್ಕೈತಿ ಇಷ್ಟೊಂದು ಗೆರೆ ಇರ್ಬೇಕು. ಯಾಕಂದರೆ ಇದು ಮುಂದೆ ಪಕ್ಕ ಮಡ್ಚಲಾಕಿ ಬೇಕಲ್ಲ, ಅದನ್ನು ಮರ್ತಿದ್ದೀನಿ. ಅದಕ್ಕೋಸ್ಕರ ನಾನು ಅಂದರೆ ಇವತ್ತು ಸ್ಟಾರ್ಟಿಂಗ್ ವಿಡಿಯೋ ಮಾಡೋದಿಲ್ಲ, ಅದಕ್ಕೋಸ್ಕರ ಆ ಥರ ನಾಲೆಜ್ ಅಂತೈತಿ, ಅದಕ್ಕೋಸ್ಕರ ನಾನು ಇದು ಮಾಡ್ತಿದ್ದೀನಿ. ಇಷ್ಟ ಆಗ್ತಿದ್ದಿಲ್ಲ ಇಷ್ಟು ಇಟ್ಕೊಂಡು ಕಲ್ಲಿಗೆ ಎಷ್ಟು ಬೇಕು 7 ಇದೆಲ್ಲ ಹಾಕೊಂಡು 7 ಇಂಚ್ ಬೇಕು ಫ್ರೆಂಡ್ಸ್. 7 ಇಂಚ್ ಬೇಕಾದ್ರೆ ನಾನು ಇದು 7 ಇಂಚ್ ಹಾಕ್ತೀನಿ. ಕರೆಕ್ಟಾಗಿ ಐತದೆ. 7 ಇಂಚ್ ಅಂದರೆ 2 ಇಂಚ್ ಜಾಸ್ತಿ ಕಟ್ ಮಾಡ್ಕೊಳ್ಳಿ. ಇದು ಕಟ್ ಮಾಡ್ಕೊಂಡ್ರೆ ಇಲ್ಲಿಂದ ಏನು ಮಾಡ್ಕೊಳ್ಳಿ ಇಷ್ಟು ಹಾಕೊಳ್ಳಿ. ಗೆರೆ ನಿಮಗೆ ತೆಗಿಸ್ಕೊಟ್ಟಲ್ಲಿ ಜಾಗ ಇಷ್ಟು ಹಾಕ್ಕೊಂಡು ಇದು ಒಳಗಿನ ಗೆರೆ ಒಂದು ಹಾಕೊಳ್ಳಿ. ಇಷ್ಟ ನಾನು ಇವನ್ನೆಲ್ಲ ಗೆರೆ ಹೊಡೆದಲ್ಲ ನಮಗೆಲ್ಲ ಬರ್ತವೆ, ಅದಕ್ಕೋಸ್ಕರ ಡೈರೆಕ್ಟ್ ಕಟ್ ಮಾಡ್ಕೊಂಡು ಗೆರೆ ಒಂದಾಗತ್ತವೆ. ಈ ರೀತಿ ಸೇಫ್ ತಗೊಳ್ಳಿ. ಸೇಫ್ ತಗೊಂಡು ನಾವೇನು ಮಾಡ್ಬೇಕು, ಇಲ್ಲಿಂದ ಎಲ್ಲಿಗೆ ಬೇಕು ಪಾಯಿಂಟು ಇಲ್ಲಿ ಫ್ರೆಂಡ್ಸ್ ಇದೆ. ಇಲ್ಲಿಂದ ಒಂದು ಗೆರೆ ಹಾಕೊಳ್ಳಿ ಒಂದು ಚರ್ಲಿ ಮೇಲೆ. ಓಕೆ, ಒಂದು ಚರ್ಲಿ ಮೇಲೆ ಗೆರೆ ಹಾಕೊಂಡ್ರೆ ನೀವೇನೆಲ್ಲ ಜಸ್ಟ್ ಕಟ್ ಮಾಡ್ಕೊಂಡು ಅಷ್ಟೇ ಕಟ್ತೀವಿ. ಇಲ್ಲೇ ಮಾಡ್ಕೊಳ್ಳಿ, ಇದನ್ನ ದಂಡಿ ಕಟ್ ಮಾಡ್ಕೊಳ್ಳಿ. ಮೊದಲು ಇದನ್ನ ದಂಡಿ ಕಟ್ ಮಾಡ್ಕೊಂಡಿವಿ. ಓಕೆ, ಇದು ದಂಡಿ ಕಟ್ ಮಾಡ್ಕೊಂಡು ಈ ರೀತಿ ಒಂದು ಸ್ವಲ್ಪ ಚರ್ಲಿ ಮೇಲೆ ಕಟ್ ಮಾಡ್ಕೊಳ್ಳಿ. ಆನಂತರ ಏನು ಮಾಡ್ಕೊಳ್ಳಿ, ಇದನ್ನ ಗೆರೆ ಹಾಕೊಂಡು ಗೆರೆ ಏಕ ಕಟ್ ಮಾಡ್ಕೊಳ್ಳಿ. ಓಕೆ, ಹಿಂಗೆ ಇಟ್ಕೊಳ್ಳಿ. ಹಿಂಗೆ ತೊಗೊಂಡು ಇಲ್ಲಿಂದ ಏನು ಮಾಡ್ಕೊಳ್ಳಿ ಕ್ರಾಸ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಓಕೆ, ಕಟ್ ಮಾಡ್ಕೊಂಡು ಕ್ರಾಸ್ನೆಲ್ಲ ಇನ್ನೇನು ಮಾಡ್ಕೊಳ್ಳೋ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ರೀತಿ ಎರಡು ಪದರ ಇಟ್ಕೊಳ್ಳಿ. ಈ ಕಡೆಗೆ ತುಂಬ ಹಸ್ಗಳಿಂದ ಹಸ್ಕೊಂಡು ದಾಲ್ ಅಂತ ಈ ರೀತಿ ಈಗ ನಡಬಾರ್ದು ನೋಡ್ಕೊಂಡು ಈಗ ಒಳಗೆ ಸೇಫ್ ತಗೋಬೇಕಿಲ್ಲ. ಸೇಫ್ ತಗೋದು ಈ ರೀತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೇಫ್ ತಗೊಂಡ್ರೆ ಇನ್ನು ಹಾಯ್ಸಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್. ನಂಬ್ಕೊಳ್ಳಿ ಈ ರೀತಿ ಸಪ್ರೇಟಾಗಿ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಸೇಫ್ ಐತಿ ಒಳಗಡೆ. ಇಷ್ಟು ತೋಳಿ ಕೆಲಸ ಮುಗಿತು. ಇನ್ನೇನು ಕಲರ್ ಬೇಕಲ್ಲ, ಕಲರ್ ಹಾಕೊಳ್ಬೇಕು. ಇದೆಲ್ಲ ಅರಿವು ಕಡೆ ನಿಂತು ಬೇರೆ ಯಾರಿಗೆ ಹಾಕೋತೀನಿ ನಾನು, ಬಟ್ ನೋಡ್ಕೊಳ್ಳಿ ಯಾವ ರೀತಿ ಹಾಕೊಳ್ಬೇಕು ನೋಡು ಫ್ರೆಂಡ್ಸ್. ನೋಡ್ಕೊಳ್ಳಿ ಯಾಕಂದ್ರೆ ಇದು ಬಂದು ಯಾಕೆ ಮಾಡಿದ್ದೀನಪ್ಪ ಅಂದ್ರೆ ಒಂದು ಸ್ವಲ್ಪ ಅರಿವಿಗೆ ಶಾರ್ಟೇಜ್ ಇತ್ತು, ಅದಕ್ಕೋಸ್ಕರ ಅವ್ನು ಬಂದು ಮಾಡಿದ್ದೆ. ಈಗಂದ್ರೆ ಈ ಅರಿವೆ 1 ಮೀಟ್ರ್ ಐತಿಲ್ಲ, ಅದಕ್ಕೋಸ್ಕರ 21, 22 ಚೆಸ್ಟ್ ಉದ್ದ ಬೇಕು. ಚೆಸ್ಟ್ 26 ಐತಿಲ್ಲ, ಅದಕ್ಕೋಸ್ಕರ ಅರಿವೆ ಪೂರ ಶಾರ್ಟೇಜ್ ಇತ್ತು. ಅದಕ್ಕೋಸ್ಕರ ಕಾಲರ್ಗೂ ಕಿಸೆಗೂ ಮತ್ತೇನು ಬೇಕಾಗಿಲ್ಲ, ಅವೆರಡಕ್ಕೂ ಶಾರ್ಟೇಜ್ ಇಲ್ಲ ಅಂತ ನಾನು ಮನೆ ನಂತಾಗ ಇರ್ತೈತಿ ಬೇಜಾನ್ ಅಂತೈತಿ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಅರಿವೆ ತೊಗೋದಕ್ಕೆ ಬಂದು ಮಾಡಿದ್ದೆ ಇಷ್ಟ. ಈಗ ಅನ್ಬೇಕು ಕಿಸೆಗೂ ನಾನು ಆಲ್ರೆಡಿ ಕಟ್ ಮಾಡಿದ್ದೈತಿ. ಇದು ಎಷ್ಟು ಐತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್, ನಿಮ್ಗೆ ಅರ್ಥ ಆಗೈತಿ. ನೋಡ್ಕೊಂಡು ತೋರಿಸ್ತೀನಿ. ಅತಿ ಪೆಟ್ಟಿ ತೊಗೊಂಡು ಇಷ್ಟ ಹೊರಗಡೆ ಆಗೈತೆ ಫ್ರೆಂಡ್ಸ್ ಅವ್ರ ಕಿಸೆ ಆದ್ರೆ, ಬಟ್ ಇದು ದೊಡ್ಡದಿಲ್ಲ. ಈ ಕಡೆ ಎಲ್ಲ ಇಸ್ತ್ರಿ ಒಳಗೆ ಮಡ್ಸ್ಕೊಂಡ್ರೆ ಏನಾಕೈತಿ ಪೂರ ಇಷ್ಟ ಗೊತ್ತಿಲ್ಲ. ಇಷ್ಟು ಮಡ್ಸ್ಕೋಬೇಕಾಗೈತಿ. ಈಚೆ ಕಡೆ ಇಷ್ಟ ಮಡ್ಸ್ಕೊಂಡ್ರೆ ನಮ್ಗೆ ಏನಾಕೈತಿ ಚಿಕ್ಕದಾಗೈತಿ ಕಿಸೆ. ಅಟ್ಟ ಚಿಕ್ಕದ ಬೇಕು ಅವ್ರಿಗೆ. ಎಷ್ಟು ಜಸ್ಟ್ 12, 7 ಇಂಚ್ ಚೆಸ್ಟು, ಅದಕ್ಕೋಸ್ಕರ ಇಷ್ಟೇ ಕಿಸೆ ಬೇಕಾಗೈತಿ ಗೊತ್ತಾಯ್ತಾ. ಎಲ್ಲ ಟೋಟಲಾಗಿ ಎಷ್ಟೈತಿ 5 ಇಂಚ್ ಐತಿ ಅಷ್ಟು ಟೋಟಲಾಗಿ. ಹಿಂಗೆ ಎತ್ತ ಹೈಟ್ಗೂ 60 ಐತಿ. ಇದು ಬರೋಬ್ಬರಿ ಕಿಸೆ ಅನ್ನೋದು ಹಿಂಗೆ ಬರೋಬ್ಬರಿ ಇದ್ರೆ ಇದೇ ಮಾಡ್ಕೊಳ್ಳಿ. ಇಸ್ತ್ರಿ ಒಳಗೆ ಹಾಕೊಂಡು ಇಲ್ಲಾರ ನೀವೇನಾಗುತ್ತೆ ಇಸ್ತ್ರಿ ಒಳಗೆ ಇರಲಿಲ್ಲ ಅಂದರೆ, ಇಸ್ತ್ರಿ ಕಲರ್ ಇರಲಿಲ್ಲ ಅಂದ್ರೆ ಈ ರೀತಿ ಮಡ್ಸ್ಕೊಂಡು ಈ ರೀತಿ ಊರಲ್ಲಿ ಎಳ್ಕೊಂಡು ಆನಂತರ ಇನ್ನೊಂದ್ಸಲಿ ಮಡ್ಸ್ಕೊಳ್ಳಿ. ಇಷ್ಟು 1 ಇಂಚ್ ಮಡ್ಸ್ಕೊಳ್ಳಿ. ಇಷ್ಟ ಗೊತ್ತಾಯ್ತಾ. ಇಷ್ಟು ಮಾಡ್ಕೊಂಡ್ರೆ ಇಷ್ಟು ಉಳಿತಿ ಕಿಸೆ ನಮ್ಮ ಕರಗಡೆ ಆಗೈತಿ. ಕಿಸೆ ಆಯ್ತಲ್ಲ, ಎಲ್ಲರೂ ಇನ್ನೊಂದು ಚೂರು ಕಡಿಮೆ ಮಾಡ್ಕೊಳ್ಳಿ. ಕರೆಕ್ಟಾಗಿ ಅಡ್ಜಸ್ಟ್ ಆಗೈತಿ. ಇಷ್ಟು ಮಾಡ್ಕೊಳ್ಳಿ. ಇಸ್ತ್ರಿ ಆದಂಗೆ ಆಯಿತು. ಗೆರೆ ಹಾಕೊಂಡ್ರೆ ಇಸ್ತ್ರಿ ಆದಂಗೆ ಆಯಿತು. ಆದರೆ ಏನಾಕೈತಿ ನಿಮಗೆ ಇಸ್ತ್ರಿ ಆದಂಗೆ ಕುಂದ್ರದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ ಇಸ್ತ್ರಿ ಕಲ್ಲಿದ್ರೆ ಬೆಸ್ಟು ಹೊಲಿಲಿಕ್ಕೆ. ಮತ್ತು ಇದನ್ನು ಇಷ್ಟು ಕಡೆ ಕಡೆ ಮಡ್ಸ್ಕೋಬೇಕು. ಇದು ಮೊದಲು ಹೊಲಿಗೆ ಹಾಕೊಳ್ಳಿ. ಇದನ್ನು ಮಡ್ಸ್ಕೊಂಡು ಈ ರೀತಿ ಯಾವ ರೀತಿ ಇಸ್ತ್ರಿ ಇರಲಿಕ್ಕೆ ಈ ರೀತಿ ಮಾಡ್ಕೊಂಡು ಒಂದು ಹೊಲಿಗೆ ಹಾಕೊಳ್ಳಿ. ಹೊಲಿಗೆ ಹಾಕೊಂಡು ಎಂಥರದ್ದು 1 ನಂಬರ್ ಇಟ್ಕೊಳ್ಳಿ ಗೊತ್ತೈತಾ. ಹೈ ಸ್ಪೀಡ್ 4 ನಂಬರ್ ಇಟ್ಕೊಳ್ಳಿ. ಅಂದರೆ ಉಲ್ಟಾ ಪಲ್ಟಾ ಇರ್ತದೆ. ಸಾದಾ ಮಿಷನ್ ಸಣ್ಣ ಚಿಕ್ಕ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಮನೆ ಆಗಿದ್ದಾವೆ ಚಿಕ್ಕ ಮಿಷನ್ಗಳು. ಚಿಕ್ಕ ಮಿಷನಾರ ಒಂದು ಸ್ವಲ್ಪ 3-4 ಪಾಯಿಂಟ್ ಇಟ್ಕೊಂಡು ಕಿಸೆಯಿಂದ ಹೊಲಿಗೆ ದೂರ ಇದನ್ನು ದೂರ ಹಾಕಕ್ಕೆ ಹೋಗ್ಬಿಡಿ. ಮತ್ತು ಅಟ್ಟ 2 ಇಟ್ಕೊಂಡು ಕಿಸಿಂದ 2 ಇಟ್ಕೊಂಡು ಏಕ ಹೊಲಿಗೆ ಹಾಕೊಳ್ಳಿ ಸಣ್ಣ ಹೊಲಿಗೆ. ಇದನ್ನು ಏನು ಮಾಡ್ಸಾತಿಲ್ಲ ಹೊಳೆ ವಾಪಸ್ಸು ಗೊತ್ತಾಯ್ತಾ. ಇದನ್ನು ಹೊಳೆ ಮಾಡಿಸ್ತಿಲ್ಲ. ಸೇಫ್ ತೊಗೊಳಕ್ಕೆ ಹಿಂಗೆ ಬಂದು ಮತ್ತು ಹಿಂಗೆ ವಿ ಆಕಾರ ಮೇಲೆ ಮಾಡಿಸ್ತಿಲ್ಲ. ಇದನ್ನು ಹಾಕೊಳ್ಳೋಕೆ ಹಿಂಗೊಂದು ಏಕ 3 ನಂಬರ್ ಹೊಲಿಗೆ 4 ನಂಬರ್ ಹೊಲಿಗೆ ಹಾಕೊಳ್ಳಿ. ದೂರ ಹೊಲಿಗೆ ಹಾಕೊಂಡ್ರೆ ಒಂದು ಹೊಲಿಗೆ ಹಿಡಿದು ಜಗಿಬಿಟ್ರೆ ಹಿಂದೆ ನಮ್ಮ ಕಿಸೆ ಎಲ್ಲ ಅಡ್ಜಸ್ಟ್ ಆದ್ರೂ ಹೊಲಿಗೆ ಹಿಡಿದು ಜಗಿಬಿಟ್ರೆ ಕರೆಕ್ಟ್ ಆಗ್ತೈತೆ. ಆ ಲೆವೆಲಿಗೆ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಿಮಗೆ ಇಸ್ತ್ರಿ ಇರಲಿಲ್ಲ ಅಂದ್ರೆ ಇಸ್ತ್ರಿ ಇತ್ತು ಅದ್ರ ಮೇಲೆ ಮಾಡಿಸೋದ್ರೆ ಏನು ಅಡ್ಡಿಲ್ಲ. ಇದು ಕಿಸೆದಾಯಿತು, ತೋಳು ಆಯಿತು, ಕಿಸೆದು ಆಯಿತು. ಇನ್ನೇನು ಕಲರ್ ಬೇಕಲ್ಲ, ಈ ಕಲರ್ ಈ ರೀತಿ ಐತಿ ಗೊತ್ತಾಯ್ತು ಫ್ರೆಂಡ್ಸ್. ಕ್ಯಾನ್ವಾಸ್ ಕಲರು ಈ ರೀತಿ ಬಂದು ಕೊಟ್ಟಿರ್ತಾರೋ ಆಯ್ತು. 5 ರೂಪಾಯಿ ಕೊಟ್ಟರೆ ಸಿಗ್ತೈತೆ ಫ್ರೆಂಡ್ಸ್. ಅದು ಮನೆ ಇನ್ನೇನು ಮಾಡ್ಕೊಳ್ಳಿ, ಇಷ್ಟು ಕಟ್ ಮಾಡ್ಕೊಳ್ಳಿ. ಒಂದು ಜಾಯಿಂಟ್ ಕಟ್ ಮಾಡ್ಕೊಳ್ಳಿ. ಜಾಯಿಂಟ್ ಕಟ್ ಮಾಡ್ಕೊಳ್ಳಿ. ಇವನ್ನೆರಡು ಏನು ಮಾಡ್ಕೊಳ್ಳಿ, ಇಷ್ಟು ಫೋಲ್ಡ್ ಮಾಡ್ಕೊಳ್ಳಿ. ಅಂದರೆ 2 ಮಡ್ಚ್ಕೊಳ್ಳಿ. ಒಂದು ಕರೆಕ್ಟಾಗಿ ಇಷ್ಟು ಇಟ್ಕೊಳ್ಳಿ ಗೊತ್ತಾಯ್ತಾ. ಇಷ್ಟು ಇಟ್ಕೊಳ್ಳಿ. ಇಟ್ಕೊಂಡು ಒಂದು ಚೂರು ಈ ಕಡೆ ಎಷ್ಟು ಕಣ ನೋಡ್ಕೊಳ್ಳಿ. ಇಷ್ಟು ಚೂರು ತೊಗೊಂಡು ಅಂದ್ರೆ ಫುಲ್ಲು ಸ್ವಲ್ಪ ಚರ್ಲಿ ಮ್ಯಾಗೆ ಸ್ಟೇಟಿಗೆ ಮೂಲಿಗೆ ಕಟ್ ಹಾಕೊಳ್ಳಿ. ಓಕೆ, ಕಟ್ ಹಾಕಿದ್ದೀನಿ ನಾನು ನೋಡ್ಕೊಳ್ಳಿ. ಇಷ್ಟು ಚೆಂದ ಕಟ್ ಹಾಕಿರ್ತದೆ. ಕಟ್ ಹಾಕಿ ನಾವು ಏನ್ಕೈತಿ ಇದನ್ನೇನಿದೆ ಹಿಂಗೆ ಒಳಗಡೆ ಬಾಜು ಸೇಪ್ ಅಲ್ಲಿ ಇದೆ. ಹಿಂಗೆ ಹೊರಗಡೆ ಬಾಜು ಅಲ್ಲದ ಹಿಂಗೆ ಒಳಗಡೆ ಬಾಜು ಸೇಪ್ನ ಇದೇ ರೀತಿ ಹಿಂಗೆ ಇಟ್ಕೊಳ್ಳಿ ಕೈಯಾಗ ಇಟ್ಕೊಂಡು. ಇದನ್ನೇನು ಮಾಡಕ್ಕೆ ಹೋಗ್ಬಿಡ್ಬೇಕಾದ್ರೆ ನಿಮ್ಗೆ ಅಡ್ಜಸ್ಟ್ ಆಗೋರು ಒಳಗೆ ಕಟ್ಟಾತ ನಿಮಗೆ ಕ್ಯಾನ್ವಾಸ್ ಇರೋದಿಲ್ಲ. ಅದಕ್ಕೋಸ್ಕರ ಹಾಕ್ಲಿಕ್ಕೆ ಅದೇ ಮಾಡಕ್ಕೆ ಹೋಗ್ಬಿಟ್ಟು ನಾನೇನು ಮಾಡ್ತೀನಿ ಒಂದು ಸ್ವಲ್ಪ ಚಂದ ಕಾಣಲಿ ಅಂತೇಳಿ ಈಗ ತಗೊಂಡು ಹೋಗ್ಬಿಟ್ಟು ಇಷ್ಟು ಸೇಪ್ ಒಳಗೆ ಬಂದು ಮುಂದಿನ ತುದಿ ಅನ್ನೋದು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊತೀನಿ. ಹತ್ತಿ ಮಾಡ್ಕೊತೀನಿ. ನೀವು ಅಗಲ್ದ ನೋಡ್ಕೊಳ್ಳಿ. ನಾನು ಹತ್ತಿ ಮಾಡ್ಕೊತೀನಿ. ಹತ್ತಿ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಲುಕ್ ಕಾಣ್ತಾವೆ. ಹಂಗೆ ಗೊತ್ತೈತೆ ಫ್ರೆಂಡ್ಸು. ಓಕೆ, ಇಷ್ಟು ಮಾಡ್ಕೊಂಡ್ರೆ ನಿಮ್ಗೆ ಅದು 2 ಸೇಮ್ ಮನಸ್ಸಲ್ಲಿಲ್ಲ ಅಂದರೆ ಮಾಡ್ಕೊಳ್ಳಿ. ಅದು 2 ಕಟ್ ಆದ ನಂತರ ಇಷ್ಟು ಇಟ್ಕೊಳ್ಳಿ.
ಗೊತ್ತಾಯ್ತಾ? ಕರೆಕ್ಟಾಗಿ ಇಟ್ಕೊಳ್ಳಿ. ಇಟ್ಕೊಂಡದ್ದು ಆದಮೇಲೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟು ಇಟ್ಕೊಂಡು ಆದ್ಮೇಲೆ ಇದನ್ನ ಎರಡನ್ನೂ ಕಟ್ ಮಾಡ್ಕೊಳ್ಳಿ. ಸೇಮ್ ಆಕೈತಿ, ಯಾವ್ದು ಕೈ ಹಚ್ಚಿರುತ್ತೆ ಅದು ಕಟ್ ಮಾಡ್ಕೊಳ್ಳಿ. ಓಕೆ, ಇವೆರಡು ಅದು ಫ್ರೆಂಡ್ಸ್, ಇವೆರಡು ಕರೆಕ್ಟಾಗಿ ಅದು ತಿಳ್ಕೊಳ್ಳಿ. ಕರೆಕ್ಟಾಗಿ ಅದು ಒಂದು ಸ್ವಲ್ಪ ಏನಾದ್ರು ನಿಮಗೆ ಇದು ಅನ್ಸಕ್ಕೈತ ಒಂದು ಸ್ವಲ್ಪ ತಗೊಳ್ಳಿ ಇವನ್ನ. ಯಾಕಂದ್ರೆ ಇಟ್ಟು ಏನು ಬಿದ್ದಾಡ್ಸಲ್ಲ, ಯಾಕಂದ್ರೆ ನಮಗೂ ಏನಾಕೈತಿ ಇವತ್ತೇ ಕ್ಯಾಮ್ರಾ ಹಾಕೊಂಡು ಏನೈತಿ ಒಂದು ಸ್ವಲ್ಪ ಇದು ಅನ್ಸತ್ತೈತಿ, ಅಂದ್ರೆ ಯಾಕೆ ಆ ಕಡೆ ಜಾಸ್ತಿ ಹಾಕೈತಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಇದಾಕೈತಿ. ಇಷ್ಟು ಇಟ್ಕೊಳ್ಳಿ. ಇಷ್ಟು ಒಂದು ಚೂರು ಪ್ಯಾಂಟ್ ಹಾಕೊಳ್ಳಿ, ಇಷ್ಟು ಹಾಕೊಳ್ಳಿ. ಯಾಕಂದ್ರೆ ಇದು ಚೌಕ ಆಗುತ್ತೆ ಇಷ್ಟ ಆಯ್ತಾ. ಈ ಕಲರ್ ಮುಗಿತು ಫ್ರೆಂಡ್ಸ್. ಇಷ್ಟ ಆದರೆ ನಾನು ಅರಿವಿ ಹಾಕೊಂಡು ಯಾವ ರೀತಿ ಕಲರ್ ಮಾಡ್ಕೊಂಡು ತಿಳಿಸ್ತೀನಿ. ಇದೇನೋ ಇಷ್ಟು ಪಟ್ಟಿ ಉಳಿದೈತಿ ನಮಗೆ. ಈ ಪಟ್ಟಿ ಏನು ಮಾಡ್ಕೊಳ್ಳಿ, ಇಷ್ಟು ಇಟ್ಕೊಳ್ಳಿ, ಹಸ್ಕೊಳ್ಳಿದ್ನ ಹಸ್ಕೊಂಡು ಈ ಕಡೆ ದಂಡಿಂದ ಹಿಡ್ಕೊಂಡು ದಂಡಿಂದ ಹಸ್ಕೊಂಡು ಕರೆಕ್ಟಾಗಿ ಈ ಕಡೆ ಇಷ್ಟು ಹೊಲಿಗೆ ಸಿಗೋಂಗೆ ಇರಬೇಕು. ಈ ಕಡೆ ಹೊಲಿಗೆ ಸಿಗೋದು ಇಟ್ಕೊಂಡು ಇನ್ನು ಕಟ್ ಮಾಡ್ಕೊಳ್ಳಿ. ಇಷ್ಟು ಗೊತ್ತಾಯ್ತಾ? ಇಷ್ಟು ಕಟ್ ಮಾಡ್ಕೊಳ್ಳಿ. ಕಷ್ಟ ಆಯಿತು. ಇದನ್ನ ಇಸ್ತ್ರಿ ಮಾಡ್ಕೊಳ್ಬೇಕಾಕೈತಿ. ಇಸ್ತ್ರಿ ಮಾಡ್ಕೊಳ್ಳೋ ಹೊಲಿಲಕ್ಕೆ ಬರೋದಿಲ್ಲ. ಈಗ ಇಷ್ಟ ಉಳಿತಿದೆ, ಇದು ಇಷ್ಟ ಉಳಿತು. ಈಗೇನು ಮಾಡ್ಕೊಳ್ಳೋಣ, ಒಂದು ಪಟ್ಟಿ ತೊಗೊಳ್ಳೋಣ. ಇದು ಅದೇ ಸೇಮ್ ಐತಿ ಕಲರ್ ಅನ್ನೋದು. ಇದನ್ನ ತೊಗೊಂಡು ಇನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಹಿಂಗೆ ಇಷ್ಟು ಪಟ್ಟಿ ತೊಗೊಂಡು ಡಬಲ್ ಫೋಲ್ಡ್ ಮಾಡ್ಕೊಂಡು ಏನಾಕೈತಿ, ಅರಿ ಜಾಸ್ತಿ ಐತೆ ಅಂದ್ರೆ ಫುಲ್ ಈಜಿ ನಿಮಗೆ ಇನ್ನೊಂದು ಹಿಡಿಯೋದಲ್ಲಿ ಚೆನ್ನಾಗಿ ಅನಿಸ್ತೈತೆ. ಇಷ್ಟು ಇಟ್ಕೊಂಡಿವಿ, ಮಡ್ಸ್ಕೊಂಡು ನಾವು ಏನೈತಿ ಇದು ಕಟ್ ಮಾಡ್ಕೊಂಡು ಅನಿಸ್ತೈತೆ. ಇದನ್ನ ಇಷ್ಟು ಇಟ್ಕೊಳ್ಳಿ, ನೋಡ್ಕೊಳ್ಳಿ. ಇದು ಸೇಫ್ ಹಿಂಗೈತೆ, ಅದು ಸೇಫ್ ಹಂಗೆ ಇಟ್ಟು ಇನ್ನೇನು ಮುಗಿತು, ಜಸ್ಟ್ ಇತ್ತು. ಸ್ಟಾರ್ ಫೈನಲ್ ಆಯಿತು. ನಿಮಗೆ ಇದಿಲ್ಲ ಚೆನ್ನಾಗಿ ಅನಿಸ್ಲಿಲ್ಲಪ್ಪ ಅಂದ್ರೆ ಏನು ಚೆನ್ನಾಗೇನು ಅನಿಸೋದಿಲ್ಲ, ಅಲ್ಲ ಚೆನ್ನಾಗಿ ಅನಿಸ್ತೈತಿ. ಬಟ್ ನಾನು ಯಾಕೆ ಉಲ್ಟಾ ಇಟ್ಕೊಂಡ್ರೆ ನಾನು ಮಡ್ಸೋಕ್ಕೆ ಹೆಲ್ಪ್ ಆಗ್ತೈತೆ, ಅದಕ್ಕೋಸ್ಕರ ನಾನು ಉಲ್ಟಾ ಇಟ್ಕೊಂಡೀನಿ. ಏನಾಕೈತಿ, ಇದೇನು ಅರಿವು ನಡೀತಿತ್ತು ನನಗೆ, ನಾನು ಹೊಲಿಲಕ್ಕೆ ಇಷ್ಟ ಐತಿ. ಇಷ್ಟು ಇಟ್ಕೊಂಡು ನಾನು ಇಸ್ತ್ರಿ ಒಳಗೂ ಈಚೆ ಕಡೆ ಗಂಜಿ ಮಡ್ಸ್ಕೋಬೇಕಾಕೈತೆ, ಅದಕ್ಕೋಸ್ಕರ ಹಿಂಗೆ ಇಟ್ಕೊಂಡು ಐತಲ್ಲ. ಓಕೆ, ಇದು ಆಯಿತು. ಇದಕ್ಕೊಂದು ಸ್ವಲ್ಪ ಅರಿವು ಶಾರ್ಟೇಜ್ ಇರುತ್ತೆ, ಬೇರೆ ಅರಿವು ಇಟ್ಕೊಂಡ್ರನ್ನ ಲೇಟ್ ನೋಡ್ಕೊಂಡು ಫ್ರೆಂಡ್ಸ್ ತೋರಿಸ್ತೀನಿ. ಅವತ್ತಲ್ಲ ಒಂದು ಪಟ್ಟಿ ಇದ್ರೆ ಒಂದು ಇದು ಸೇಮ್ ಐತೆ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಐತಿ. ಬೇಕಾದ್ರೆ ಎರಡೂ ಫೋಲ್ಡ್ ಆದರೆ ನಡೀತೈತಿ, ಇಲ್ಲ ನೋಡಿ ನಾವು ಅದನ್ನು ನೋಡ್ಕೊಂಡ್ಬರೋಣ ಫ್ರೆಂಡ್ಸ, ನಡೀತೈತಿ. ಬಟ್ ಈ ಕಲರ್ ಅನ್ನೋದು ಒಂದು ಸ್ವಲ್ಪ ಎದ್ದು ಕಾಣ್ತೈತಿ, ಬೇಡ. ಒಳಗಡೆ ಅಷ್ಟು ಹಾಕೋಣದು, ಗೊತ್ತಾಯ್ತಾ? ಇದೇ ಇರಲಿ. ಇದನ್ನ ಇಷ್ಟು ಇಟ್ಕೊಳ್ಳೋಣ ಇದ್ರ ಮ್ಯಾಗ ಇಟ್ಕೊಂಡು ಇದನ್ನು ನಾವೇನು ಪಟ್ಟಿ ಇಲ್ಲ, ನಮ್ಮ ಪಟ್ಟಿ ಅನ್ನೋದು ಇದ್ರ ಮ್ಯಾಗ ಇಟ್ಕೊಂಡು ಏನೇನು ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಈ ರೀತಿ. ಓಕೆ, ಇಷ್ಟು ಕಟ್ ಮಾಡ್ಕೊಂಡು ಫೈನಲ್ ಆಯಿತು. ನೋಡ್ಕೊಳ್ಳಿ, ನಾನು ಕಟ್ ಮಾಡ್ಕೊಂಡ್ರಿ. ಇವು ಎರಡು ಕ್ಯಾನ್ವಾಸ್ ಆಯಿತು, ಕಲರ್ದಾಯಿತು. ಇದೊಂದು ಕಿಶೆ ಆಯಿತು, ಇದೊಂದು ತೋಳು ಇದೆ, ಅಲ್ಲಿದ್ದು ತೋಳು. ಇದು ತೋಳೋದು, ಇವು ಹಿಂದಿನ ಪಕ್ಕು ಮುಂದಿನ ಪಕ್ಕು ಇಷ್ಟು ರೆಡಿ ಆಯ್ತು ಫ್ರೆಂಡ್ಸ್, ಗೊತ್ತಾಯ್ತು? ಇಷ್ಟು ರೆಡಿ ಆದವು ಎಲ್ಲ, ಜಸ್ಟು ಎಲ್ಲ ನಿಮ್ಗೆ ಕಟ್ ಮಾಡಿ ಇಟ್ಟಿದ್ದು ಎಲ್ಲ ರೆಡಿ ಆದವು. ಇವು ಬೇಕಾಗಿಲ್ಲ, ಎಲ್ಲ ತೆಗೆದಿಟ್ಕೊಳ್ಳಿ. ಈ ತಕ್ಕುಳಿಗಳು ದೊಡ್ಡ ತಕ್ಕುಳಿಗಳಿದ್ದು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಟ್ಟು ಇಂಥ ಸಂದರ್ಭದಾಗ ಬೇಕಾಗ್ತಾವೆ. ಅರಿವಿ ಶಾರ್ಟೇಜ್ ಬಿಟ್ಟು ಸಂದರ್ಭದಾಗ ಬೇಕಾಗ್ತಾವೆ, ಅದಕ್ಕೋಸ್ಕರ ಪೂರ ವೇಸ್ಟ್ ಆಗುವಂಥ ಅರಿವಿ ಅಷ್ಟೇ. ಆಯಿತಾ ಫ್ರೆಂಡ್ಸ? ಇಷ್ಟು ಕಟ್ ಮಾಡೋದು ಕರೆಕ್ಟಾಗಿ ಅಷ್ಟು ಕಟ್ ಮಾಡೋದಂತ ಗೊತ್ತಾಯ್ತು. ಇಸ್ತ್ರಿ ಮಾಡ್ಕೊಂಡು ಯಾವ ರೀತಿ ಅಂತ ನೋಡ್ಕೊಂಡು ಫ್ರೆಂಡ್ಸ್, ಆಯಿತಾ? ಕಟ್ ಮಾಡೋದು ಫೈನಲ್ ಆಯಿತು. ಒಂದು ಸ್ವಲ್ಪ ಏನಿತ್ತು, ಹಿಂದಿಂದ ವಿ ಕಟ್ಟ ಸೇಪ್ ಬೇಕಾಗಿತ್ತು. ಅದು ಸೇಪ್ ಅಂದ್ರೆ ನನಗೆ ಅರಿವಿ ಇಲ್ಲ, ಬೇರೆ ಹೆಚ್ಚು ಚೆನ್ನಾಗಿ ಕಾಣೋಲ್ಲ, ಅದಕ್ಕೋಸ್ಕರ ಅರಿವಿ ಇಲ್ಲ. ಬೇಕಾದ್ರೆ ಬೇರೆ ಹೆಚ್ಚು ನೋಡೋಣ, ಬೇರೆ ಹೆಚ್ಚು ನೋಡೋಣ. ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ 2 ನಿಮಿಷ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ, ಒಂದು ತುಗಡಿ ತೊಗೊಂಡು ನಾನು ವಿ ಆಕಾರ ಮೇಲೆ ಇಟ್ಟುಬಿಡೋಣ. ಯಾಕಂದ್ರೆ ಅದು ಒಂದು ಸ್ವಲ್ಪ ಹುಡುಗರು ಬೇಕಂತ, ಅದಕ್ಕೋಸ್ಕರ. ಶೋಲ್ಡ್ರ್ ಇಟ್ಟೈತೆ 7 ಇಂಚ್ ಐತಿಲ್ಲ, 7 ಇಂಚಿಗೆ ನಾವು ಎಷ್ಟು ಇಟ್ಕೋಬೇಕು, ಎಷ್ಟು ಇದನ್ನ ಕಟ್ ಮಾಡ್ಕೋಬೇಕು ಅಂತ ತಿಳಿಸ್ತೀನಿ. ನೋಡ್ಕೊಳ್ಳಿ, ಇಷ್ಟು ಫೋಲ್ಡ್ ಮಾಡ್ಕೊಳ್ಳಿ ಇದನ್ನ. ಇಷ್ಟಾಯಿತು. ಇದು ಎಟ್ಟೈತಿ, 7 ಇದು ಎಷ್ಟು ಇದು ನೋಡೋಣ ಅಂತ. ಒಂದು ಅರ್ಧ ಇಂಚ್ ಜಾಸ್ತಿ ಇದ್ರೆ ಸಾಕು. 8 ಇಂಚ್ ಐತಿ ರಗಡಕೈತಿ ಗ್ರೂಪ್, ರಗಡಕೈತಿ. ಈಗ ಏನು ಮಾಡೋಣ, ಹಿಂಗೆ ಎಷ್ಟು ಇಟ್ಕೋಬೇಕು, ಹಿಂಗೂ 8 ಇಂಚ್ ಇಟ್ಕೊಳ್ಳಿ, ಗೊತ್ತಿಲ್ಲ? ಹಿಂಗೂ 8 ಇಂಚ್ ಇಟ್ಕೊಳ್ಳಿ. ಹಿಂಗೆ 6 ಇಂಚ್ ಇಟ್ಕೊಳ್ಳಿ, ಬೇಕಾದ್ರೆ 5.5 ಇಟ್ಕೊಳ್ಳಿ. 5.5 ಇಟ್ಕೊಳ್ಳಿ, ಚೆನ್ನಾಗಿ ಅನಿಸ್ತೈತೆ ನಿಮಗೆ. ಇಷ್ಟು ಗೆರೆ ಹೊಡ್ಕೊಳ್ಳಿ. ಇಷ್ಟು ಗೆರೆ ಹೊಡ್ಕೊಂಡು ತೋರ್ಸೋದು ನೋಡ್ಕೊಳ್ಳಿ. ಈ ರೀತಿ ಸೇಪ್ ತಗೊಳ್ಳಿ. ಓಕೆ, ಇಷ್ಟು ಸೇಪ್ ತಗೊಂಡು ವಿ ಆಕಾರ ನೀವು ಇದನ್ನ ಕಟ್ ಮಾಡ್ಕೊಳ್ಳಿ. ಓಕೆ ಗುಡ್, ಫೈನಲ್ ಆಯಿತು. ಇದನ್ನ ಸ್ವಲ್ಪ ಕಟ್ ಮಾಡ್ಕೊಂಡು ಗುಂಜ ಕಟ್ ಮಾಡ್ಕೊಂಡು ಇದನ್ನೊಂದು ಸ್ವಲ್ಪ ತೆಗೆದಿಟ್ಕೊಳ್ಳೋಣ. ಸಂದರ್ಭದಾಗ ಬೇಕಾಗುತ್ತೆ. ಇಷ್ಟು ಅನ್ಕೊಂಡಾಗಿತ್ತು. ಇದು ವಿ ಆಕಾರ ಮ್ಯಾಗಾಯಿತು. 2 ಮುಂದಿನ ಪಕ್ಕು ಹಿಂದಿನ ಪಕ್ಕು, ಅದು ಇದು ತೋಳ ಆಯಿತು, ಇದು ಕಿಶೆ ಆಯಿತು, ಇದು 2 ಕಲರ್ಸ್ಗಳು ನಿಮಗೆಲ್ಲ ಕಂಪ್ಲೀಟಾಗಿ ಆಯಿತು. ಕಟ್ ಮಾಡ್ಕೊಂಡು ನಿಮ್ಗೆ ಅರ್ಥ ಆದಂಗೆ ಆಯ್ತು ಫ್ರೆಂಡ್ಸ್. ಥ್ಯಾಂಕ್ ಯು. ಒಟ್ಟು ಧನ್ಯವಾದ ಫ್ರೆಂಡ್ಸ್. ಮುಂದಿನ ಸಿಗುತ್ತೆ ಅಂತ ಆಲ್ ಸೋ ಮಚ್ ಫ್ರೆಂಡ್ಸ್. ಬರ್ತೀನಿ ಮುಂದಿನ ವಿಡಿಯೋಕ್ಕೆ.